ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಜಾಗೃತಿ ಹೊರಟೋಗುತ್ತೆ, ಅದರಿಂದ ಭಾವ ಕೆಟ್ಟೋಗುತ್ತೆ. ಜಾಗೃತಿ ಯಾವಾಗ್ಲೂ ಇರಬೇಕಾದ್ರೆ ಏನು ಉಪಾಯ? ನಂತರ 2-3 ಗಂಟೆ ನಂತರ ಜಾಗೃತಿ ಬರುತ್ತಲ್ಲ, ಹೌದು. ಅಥವಾ 10-15 ಗಂಟೆ ನಂತರ ಬರುತ್ತಾ? ಇಲ್ಲ, 1-2 ತಾಸಿನ ನಂತರ. ಅರ್ಧ 1 ಗಂಟೆಯಲ್ಲಿ ಬಂದ್ಬಿಟ್ರೆ ಮತ್ತೆ ಆಕ್ಷನ್ ರೀಪ್ಲೇ ನೋಡಿ, ಎಲ್ಲೆಲ್ಲಿ ತಪ್ಪಾಗಿದೆ ಎಲ್ಲವನ್ನು ತೊಳೆದು ಹಾಕಿ ಇಷ್ಟು ಆವರಣ ಹೊರಟು ಹೋಗುತ್ತೆ. ಈ ಕರ್ಮದ ಫೋರ್ಸ್ ಬರೋದ್ರಿಂದ ಇವೆಲ್ಲ ಆಗುತ್ತೆ. ಯಾಕೆಂದ್ರೆ ಡಿಸ್ಚಾರ್ಜ್ ಕರ್ಮ ಮುಗಿಸ್ಲಿಲ್ಲ ನಾವು. ಫೋರ್ಸ್ ಬರುತ್ತೆ, ತಪ್ಪುಗಳಾಗತ್ವೆ, ತಪ್ಪುಗಳು ಆರಂಭವಾಗುತ್ತವೆ, ಹೆಚ್ಚಾಗುತ್ತವೆ, ಮತ್ತೆ ನಂತರ ಹೋಗಿ ಮುಗಿದ್ಬಿಡುತ್ತವೆ. ಆ ಟೈಮ್ನಲ್ಲಿ ನಮ್ಮ ಜಾಗೃತಿ ಬಂದ್ಬಿಟ್ರೆ ಮತ್ತೆ ವಾಪಸ್ ಚೆಕ್ ಮಾಡಿ ತಪ್ಪುಗಳನ್ನು ತೊಳೆದು ಪ್ರತ್ಯಾಖ್ಯಾನ ತಗೊಳ್ಳಿ. ಇಂತಹ ತಪ್ಪುಗಳನ್ನು ಮಾಡಬಾರ್ದು, ಹಾಗೆ ದಾದಾ ಭಗವಾನ್ರು ಶಕ್ತಿ ನೀಡಬೇಕು. ಹೀಗೆ ಮೆಲ್ಲ ಮೆಲ್ಲನೆ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ, ಆವರಣ ಮುರಿಯುತ್ತೆ. ನಮ್ಮ ಮನೆಯಲ್ಲಿ ಒಮ್ಮೊಮ್ಮೆ ಹಾವು ಬರುತ್ತೆ, ಅದನ್ನು ಮನಸ್ಸಿಲ್ಲದಿದ್ರೂ ಕೊಲ್ಬೇಕಾಗುತ್ತೆ. ನೀವು ಹೊಡೆಯೋದನ್ನು ಅದನ್ನ ನಿಲ್ಲಿಸ್ಬಿಡಿ. ಮನೆಯವರು ಹೇಳ್ತಾರೆ ಕೊಲ್ಬೇಕು, ಮನೆಯವರು ಹೇಳಿದ್ರೆ ಬಿಟ್ಬಿಡಿ. ನೀವು ಹೊಡಿತೀರಾದ್ರೆ ಹೊಡಿರಿ, ನೀವು ಕೊಲ್ಬೇಡಿ ಅದನ್ನ. ನೀವು ಸ್ಟ್ರಾಂಗ್ ಆಗಿ ಅದಕ್ಕೆ ಪ್ರಾರ್ಥನೆ ಮಾಡಿ, ಅದು ಹೊರಟು ಹೋಗುತ್ತೆ. ನೀವು ಕೂಡ ಇಲ್ದಿದ್ರೆ ದ್ವೇಷ ಹುಟ್ಟುತ್ತೆ. ಹೇಗಾದ್ರೂ ಮಾಡಿ ನಿಮ್ಮನ್ನು ಬಿಡ್ಲಿಕ್ಕಿಲ್ಲ. ಮತ್ತೆ ಯಾವ ಜೀವಜಂತುವಿಗೂ ಹಿಂಸೆ ಮಾಡಬಾರ್ದು. ಉಪಾಯ ಮಾಡಿ ಒಳ್ಳೆ ರೀತಿಯಿಂದ ಇದ್ದು ಬಿಡಿ ಅಷ್ಟೇ. ಮತ್ತು ನಿಮ್ಗೆ ಕಂಡು ಬಂದ್ರೆ ಅದಕ್ಕೆ ಪ್ರಾರ್ಥನೆ ಮಾಡಿ, ಸ್ವಲ್ಪ ಹೀಗೆ ಮಾಡಿ, ಅದು ತನ್ನಷ್ಟಕ್ಕೆ ಹೊರಟು ಹೋಗುತ್ತೆ. ನಾನು ಆಯುಷಿ ಮೆಹ್ತಾ. ನನ್ನ ಪ್ರಶ್ನೆ ಏನಂದ್ರೆ, ನಾನು ನನ್ನ ಅಜ್ಜನ ಸ್ವಭಾವವನ್ನು ಸಹಿಸಲಾಗುವುದಿಲ್ಲ. ಯಾಕೆಂದ್ರೆ ಅವರು ಮೋಸ್ಟ್ ಆಫ್ ದ ಟೈಮ್ಸ್ ಅವರು ನನ್ನೊಟ್ಟಿಗೆ ಇಷ್ಟು ರಿಸ್ಟ್ರಿಕ್ಷನ್ ತಾಗಿಸ್ತೆ ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ನಾನು ನನ್ನ ಮಮ್ಮಿ ಪಪ್ಪನೊಟ್ಟಿಗೆ ಇರುವುದಿಲ್ಲ, ನಾನು ಅಜ್ಜಿಯೊಟ್ಟಿಗೆ ಪೂರ್ಣದಲ್ಲಿರ್ತೇನೆ. ಕೆಲವೊಮ್ಮೆ ಇಷ್ಟು ರಿಸ್ಟ್ರಿಕ್ಷನ್ ಹಾಕ್ತಾರಂದ್ರೆ ನನಗೆ ಒಳ್ಳೇದಾಗುದಿಲ್ಲ. ಅದು ನೀನು ಒಬ್ಳೆ ಹೊರಗೆ ಹೋಗ್ಬಾರ್ದು, ನೀನು ಹಾಗೆ ಮಾಡಬಾರ್ದು, ನೀನು ಹೀಗೆ ಮಾಡಬಾರ್ದು. ಇದರಿಂದಾಗಿ ನಮ್ಮ ನಡುವೆ ತುಂಬಾ ಕಾನ್ಫ್ಲಿಕ್ಟ್ಸ್ ಆಗುತ್ತೆ. ಒಂದು ವೇಳೆ ನಾನು ಮಾಡಿದ್ರು ಕೂಡ ಬಹಳಷ್ಟು ನೆಗೆಟಿವ್ನೆಸ್ ಬರುತ್ತೆ. ಅದು ನಾನು ತುಂಬಾ ಇದರಿಂದ ಫೆಡಪ್ ಆಗಿಬಿಟ್ಟಿದ್ದೀನಿ. ನೀವೇ ಹೇಳಿ, ನಾನು ಏನ್ ಮಾಡ್ಬೇಕು ಇದರಿಂದ? ಅಡ್ಜಸ್ಟ್ಮೆಂಟ್ ಅಂತೂ ಮಾಡ್ಲೇಬೇಕಲ್ವಾ? ಇಲ್ದಿದ್ರೆ ತಂದೆ ತಾಯಿಯರ ಮನೆಗೆ ಹೊರಟು ಹೋಗ್ಬಿಡು. ಮತ್ತೆ ಮಮ್ಮಿದ್ದು ಕೂಡ ರಿಸ್ಟ್ರಿಕ್ಷನ್ ಬರ್ಬೋದು, ಅಲ್ಲಿಂದ ಕೂಡ ನೀನು ಓಡ್ಬೋದು. ಮತ್ತೆ ನಾನೊಂದ್ಸಲ ಮದ್ವೆ ಆದ್ರೆ ನಂತರ ನಾನು ಮತ್ತೆ ನನ್ನ ಹಸ್ಬೆಂಡ್ ತುಂಬಾ ಮಜಾ ಮಾಡ್ತೇವೆ. ಹಸ್ಬೆಂಡ್ನ ಅತ್ತೆ ಬರ್ತಾಳೆ, ಅವಳು ಕೂಡ ರಿಸ್ಟ್ರಿಕ್ಷನ್ ತರ್ತಾಳೆ. ಹಸ್ಬೆಂಡ್ನ ತಾಯಿ ರಿಸ್ಟ್ರಿಕ್ಷನ್ ಇಡ್ಲಿಕ್ಕಿಲ್ವಾ, ಅವಳ ಅಕ್ಕ ಕೂಡ ರಿಸ್ಟ್ರಿಕ್ಷನ್ ತರಬಹುದು. ಈ ಸಂಸಾರ ಅಡ್ಜಸ್ಟ್ಮೆಂಟ್ನದ್ದು ಗೊತ್ತಾ? ನಮ್ಮ ದೇಹ ಕೂಡ ನಮಗೆ ರಿಸ್ಟ್ರಿಕ್ಷನ್ ಮಾಡುತ್ತೆ. ಹಸಿವಾಗಿದೆ ಅಂದ್ರೆ ಊಟ, ಮತ್ತೆ ರಾತ್ರಿ ಸಾಕಾಗಿದ್ರೆ ನಿದ್ದೆ ಬರುತ್ತೆ, ಮಲಗಲೇಬೇಕು ನಾವು. ಇವೆಲ್ಲ ಬಂಧನದ ಸ್ವರೂಪವೇ. ನಾವು ಅಡ್ಜಸ್ಟ್ಮೆಂಟ್ ತಗೊಂಡ್ರೆ ನಮ್ಮ ಕಾಮನ್ ಸೆನ್ಸ್ ಹೆಚ್ಚುತ್ತೆ, ನಮ್ಮ ಅಡ್ಜಸ್ಟ್ಮೆಂಟ್ ತಗೊಳ್ಳೋ ಶಕ್ತಿ ಹೆಚ್ಚುತ್ತೆ. ಮತ್ತೆ ಇಲ್ಲಿ ನಾವು ದಾದಾಜಿಯವರೊಂದಿಗೆ ಅಡ್ಜಸ್ಟ್ಮೆಂಟ್ ತಗೊಂಡ್ರೆ ಅಂದ್ರೆ ಆ ವ್ಯಕ್ತಿಯೊಂದಿಗೆ ನಾವು ಪ್ರೀತಿಯಿಂದ ಗೆದ್ದು ಬಿಟ್ರೆ ಆ ವ್ಯಕ್ತಿಯನ್ನು, ಮತ್ತೆ ಇನ್ನೊಬ್ರದ್ದು ಹಲವು ವ್ಯಕ್ತಿಗಳನ್ನು ಪ್ರೀತಿಯಿಂದ ಗೆಲ್ಲುವ ಶಕ್ತಿ ಬರುತ್ತೆ ನಮ್ಗೆ. ಎಲ್ಲಾದ್ರೂ ಅಡ್ಜಸ್ಟ್ಮೆಂಟ್ ತಗೊಳ್ಳೇಬೇಕಮ್ಮ. ನಾನು ಕೆಲವರ ಮನೆಗೆ ಹೋಗ್ತೇನೆ, ಅವರ ಮನೆಯಲ್ಲಿ ಸ್ಟಾಪರ್ ಹೀಗಿರುತ್ತೆ, ಇನ್ನೊಬ್ಬರ ಮನೆಯಲ್ಲಿ ಹೀಗೆ ತಿರುಗಿಸಿರುತ್ತೆ, ಕೆಲವರ ಮನೆಯಲ್ಲಿ ಹೀಗೆ ಇರುತ್ತೆ, ಕೆಲವರ ಮನೆಯಲ್ಲಿ ಹೀಗೆ ಮುಚ್ಚಬೇಕು. ಎಷ್ಟು ಪ್ರಕಾರದಿವೆ. ಎಲ್ಲರೊಂದಿಗೆ ನಾನೇ ಅಡ್ಜಸ್ಟ್ಮೆಂಟ್ ತಗೋಬೇಕು. ಕೆಲವರ ಬಾಗಿಲು ಹೊರಕ್ಕೆ ತೆರೆಯುತ್ತೆ, ಕೆಲವರ ಬಾಗಿಲು ಒಳಕ್ಕೆ ತೆರೆಯುತ್ತೆ, ಕೆಲವರದಂತೂ ಅದನ್ನು ದೂಡಿ ತೆರೆಯಬೇಕಾಗತ್ತೆ. ಫ್ಲೈಟ್ನಲ್ಲಿ ಬೇರೆನೆ, ಮಧ್ಯದಿಂದ ಒತ್ತಿದ್ರೆ ಬಾಗಿಲು ತೆರೆಯುತ್ತೆ. ಅಂದ್ರೆ ಎಷ್ಟು ಪ್ರಕಾರದ ಅಡ್ಜಸ್ಟ್ಮೆಂಟ್ ತಗೋಬೇಕು. ಅದಂತೂ ಸಂಸಾರದ ಅದು ನಾವು ಟ್ರಾಫಿಕಲ್ಲಿ ಬಂದಿದ್ದೇವೆ, ಕರ್ಮದ ಟ್ರಾಫಿಕ್ನಲ್ಲಿ. ಮತ್ತೆ ನಮಗೆ ತಲುಪಬೇಕು ಮೋಕ್ಷಗತಿಗೆ. ಒಬ್ಬೊಬ್ಬ ವ್ಯಕ್ತಿ ಮಧ್ಯದಲ್ಲಿ ಬರ್ತಾರೆ, ನಮ್ಮದೇ ಪ್ರೊಜೆಕ್ಷನ್ ಇದೆ. ವ್ಯಕ್ತಿಯವರ ದೋಷವಿಲ್ಲ, ನಮ್ಮ ಕಾಸಸ್ನ ಆಧಾರದಿಂದ ವ್ಯಕ್ತಿಗಳು ನಮಗೆ ಸಿಗ್ತಾರೆ. ನಾವು ಅಡ್ಜಸ್ಟ್ಮೆಂಟ್ ತಗೋಬೇಕು. ನಮ್ಗೆ ಕೂಡ ಮೋಹ ಇದೆ, ನಾನು ಇದು ಮಾಡ್ತೇನೆ ಅದು ಮಾಡ್ತೇನೆ ಅಂದ್ರೆ ನಮ್ಮ ಮೋಹ ಮುರಿತಾರೆ ಯಾರು? ನಮ್ದು ಕೂಡ ಅಹಂಕಾರವಿದೆ, ನಾನು ಇಷ್ಟು ಒಳ್ಳೇದಿದ್ದೇನೆ, ಇಷ್ಟು ಒಳ್ಳೇದು ಮಾಡ್ಬೋದು ಹಾಗೆ ಅಂತ ಅಹಂಕಾರ ಮುರಿಯೋದು ಯಾರು? ಅಂದ್ರೆ ಹೀಗೆ ಏನಾದ್ರೂ ನಿಮಿತ್ತ ಸಿಗುತ್ತೆ. ನಾವು ಅಡ್ಜಸ್ಟ್ಮೆಂಟ್ ತಗೊಂಡ್ರೆ ನಮ್ಮ ಶಕ್ತಿ ಹೆಚ್ಚುತ್ತೆ. ನಮ್ಮ ಕ್ರೋಧ, ಮಾನ, ಮಾಯೆ, ಲೋಭ, ಬಯಕೆ, ದ್ವೇಷ ನಾರ್ಮಲಿಟಿಗೆ ಬರುತ್ತೆ. ಅಬ್ನಾರ್ಮಲಿಟಿ ಮುರಿಯುತ್ತೆ ನಮ್ದು, ನಮ್ಮ ಶಕ್ತಿ ಹೆಚ್ಚುತ್ತೆ. ನಾನಂತೂ ನಿಮ್ಗೆ ಇಷ್ಟೇ ಹೇಳ್ತೇನೆ, ನೀವು ನಿಶ್ಚಯ ಮಾಡಿ ಅಜ್ಜನನ್ನು ಗೆಲ್ಲಬೇಕು ಪ್ರೀತಿಯಿಂದ. ಅಜ್ಜನ ಇಚ್ಛೆ ಇದೆ, ಸರಿ, ನಿನ್ನ ಫ್ರೆಂಡ್ ಇದ್ದಾರೆ, ಅವರೊಟ್ಟಿಗೆ ಹೋಗ್ಬೇಕಾದ್ರೆ ಅಜ್ಜ ಬಿಡ್ತಾರೋ ಇಲ್ಲ? ಅವರು ಹೇಳ್ತಾರೆ ಕೇವಲ ಹೊರಗೆ ಹೋಗ್ಲಿಕ್ಕಿದ್ರೆ ಯಾರನ್ನಾದ್ರೂ ಕರ್ಕೊಂಡು ಹೋಗು. ಅದು ಸರಿಯಮ್ಮ. ನಿನ್ನ ಅಜ್ಜಂದು ತುಂಬಾ ಲಾಂಗ್ ವಿಷನ್ ಇದೆ. ನಿನ್ನ ಪ್ರೊಟೆಕ್ಷನ್ಗಾಗಿ ಯೋಚಿಸ್ತಾರೆ ಅವರು. ನೀವು ಪಾಸಿಟಿವ್ ನೋಡಿ, ನಿಮ್ಮ ಅಜ್ಜನವರ ದೃಷ್ಟಿ ಎಷ್ಟು ಚೆನ್ನಾಗಿದೆ. ನಿಮ್ಮನ್ನು ಪ್ರೀತಿಯಿಂದ ಸಂಭಾಳಿಸ್ತಾರೆ. ನಿನ್ಗೆ ಯಾವಾಗ್ಲಾದ್ರೂ ಜ್ವರ ಬಂದ್ರೆ ಅಜ್ಜ ನೋಡ್ತಾರಾ ಇಲ್ಲ? ಅಲ್ಲ, ಹೊರಗೆ ಬಾಗಿಲ್ನ ಹೊರಗೆ ನಿನ್ನ ಮಲಗಿಸ್ತಾರ ಇಲ್ಲ? ಡಾಕ್ಟರ್ ಅಲ್ಲಿ ಕೊಂಡೋಗ್ತಾರಲ್ಲ. ಅಂದ್ರೆ ನಿನ್ನ ಕಾಳಜಿ ತಗೋ ಇಚ್ಛೆ ಇದೆ ಅಲ್ಲ ಅವರಿಗೆ. ಅವ್ರು ನಿನ್ ಬಗ್ಗೆ ಎಷ್ಟು ನಿನ್ನೊಂದಿಗೆ ಏನ್ ವ್ಯವಹಾರ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಪಾಸಿಟಿವ್ ಇದೆ ಅದನ್ನ ನೋಡು. ಊಟ ತಿಂಡಿ ಕೊಡ್ತಾರಲ್ಲ, ಹೌದು. ರಾತ್ರಿ ಮಲಗೋಕೆ ಮನೆಯಲ್ಲಿ ಬಿಡ್ತಾರಲ್ಲ, ಹೌದು. ಹಾಸಿಗೆಲಿ ಮಲಗಲು ಬಿಡ್ತಾರ ಅಥವಾ ನೆಲದಲ್ಲಿ ಮಲಗಿಸ್ತಾರ? ಇಲ್ಲ, ಹಾಸಿಗೆ. ಅಂದ್ರೆ ಎಷ್ಟು ಒಳ್ಳೆ ನಿನ್ನ ಅಜ್ಜ.
ಮತ್ತೆ ಊಟ ಕೂಡ ನಿನ್ನ ಅಜ್ಜಿ ಒಳ್ಳೇದು ಮಾಡ್ತಾರಲ್ಲ, ಹೌದು. ಅಂದ್ರೆ ಅದನ್ನು ಗಮನಿಸಬಾರ್ದ? ನಮ್ಮ ಮೋಹ ಪೂರೈಸಲು ಬಿಡ್ಲಿಲ್ಲ ಅಂದ್ರೆ ಅಜ್ಜನ ಬಗ್ಗೆ ನೆಗೆಟಿವ್ ಆಗ್ಬಿಡುತ್ತೆ. ಮತ್ತೆ ಎಷ್ಟು ಪಾಸಿಟಿವ್ ವಿಷಯ ಇದೆ ಅದನ್ನ ಯಾಕೆ ಮರಿತೀರಿ? ಅಜ್ಜಂದು ಮನೇಲಿ ಎ ಸಿ ಇದೆ ಅಲ್ಲ, ಫ್ಯಾನ್ ಇದೆ ಅಲ್ಲ, ಹಾ, ಹೌದು. ಅಂದ್ರೆ ಫ್ಯಾನ್ ಕೂಡ ಇದೆ ಅಲ್ಲ. ಇಲ್ದಿದ್ರೆ ಸೆಕೆಯಲ್ಲಿ ಸತ್ತೋಗ್ತೀರಿ, ಹಾಗೇನಿಲ್ವಲ್ಲ. ರಾತ್ರಿ ಲೈಟ್ ಕೂಡ ಇದೆ ಅಲ್ಲ. ಹೌದು, ಅಂದ್ರೆ ಒಳ್ಳೇದಲ್ಲ. ಕಿಟಕಿ ಎಲ್ಲ ಇದೆಯೇ ಇಲ್ಲ ಹೊರಗೆ ನೋಡ್ಲಿಕ್ಕೆ. ಹೌದು. ಅಂದ್ರೆ ನೋಡಿ ಎಷ್ಟು ಮಜಾ ಇದೆ ಮನೆಯಲ್ಲಿ. ಜೈಲ್ನ ಹಾಗೆ ಇಲ್ಲ ನಿನ್ನ ಮನೆ, ಮಹಲ್ನ ಹಾಗೆ ಇದೆ. ಹಾಗಾದ್ರೆ ಮಜಾ ಮಾಡು ನೀನು. ಜೈ ಸಚ್ಚಿದಾನಂದ. ಹಾ, ಅಜ್ಜನವರ ದೋಷ ನೋಡ್ಬೇಡ. ಏನೇ ಅಂದ್ರೂ ಅವ್ರು ನಮ್ಗೆ ಉಪಕಾರ ಮಾಡ್ತಾರೆ, ತಾಯಿ ತಂದೆ ಅಜ್ಜ ಅಜ್ಜಿ. ಅವರ ದೋಷ ನೋಡ್ಬಾರ್ದು. ಹೇಗಿದೆ ಹಾಗೆ ಉಪಕಾರ ಮಾಡ್ತಿದ್ದಾರೆ, ಹಾಗೆ ಪಾಸಿಟಿವ್ ನೋಡು. ನಮ್ಮ ಮನಸ್ಸಿಗೆ ಬದಲಿಸಿ, ನಮ್ಮ ಬುದ್ಧಿಯನ್ನು ಬದಲಿಸ್ಬೇಕು. ಇಲ್ಲ, ನಮ್ಗೇನು ಹೇಳ್ತಾರೆ ಅಷ್ಟೇ ನಾವು ಮಾಡ್ಬೇಕು. ಮತ್ತೆ ನಾವು ಯಾವಾಗ ಸ್ವತಂತ್ರರಾಗ್ತೇವೆ ನಮ್ಗೆ ಬೇಕಾದ ಹಾಗೆ ಮಾಡ್ಬೋದು. ನಾವು ಆಧೀನದಲ್ಲಿದ್ದಾಗ ಆಧೀನತೆಯಂತೆ ಇರಬೇಕು. ಹಾ, ಅದರಿಂದ ನಿಮ್ಮ ತುಂಬಾ ಉನ್ನತಿ ಆಗುತ್ತೆ. ನೀವು ತುಂಬಾ ಮೇಲೆ ಬರ್ತೀರಿ. ನೀವು ಸ್ವಲ್ಪ ವರ್ಷ ಕಳೆದು ಬಿಟ್ರೆ ನಿಮ್ಗೆ ಅನಿಸುತ್ತೆ, ಅಜ್ಜನವರು ಏನ್ ನನಗೆ ತಿಳಿಸಿದ್ದಾರೆ, ನನ್ನ ಲೈಫ್ ಮಾಡಿದ್ದಾರೆ, ನನ್ನ ಕರಿಯರ್ ಒಳ್ಳೇದಾಗಿದೆ. ಇಲ್ದಿದ್ರೆ ನಾವು ಸ್ವಇಚ್ಛೆಯದ್ದು ಮಾಡ್ತಿದ್ದೆವು, ಬಿಂದಾಸ್ತಾಗಿ ಔಟ್ಲೈನ್ನಲ್ಲಿ ಹೋಗ್ಬಿಡ್ತಿದ್ದೆವು. ಏನು ಕಂಟ್ರೋಲೇ ಇರ್ಲಿಕ್ಕಿಲ್ಲ ನಮ್ಮ ಮೇಲೆ. ಅದಕ್ಕಾಗಿ ಅಜ್ಜನವರ ತುಂಬಾ ಉಪಕಾರ ಇದೆ, ನಮ್ಮ ಜೀವನ ಒಳ್ಳೇದಾಗುತ್ತೆ. ಹೇಳಿ. ದಾದಾಜಿ ಹೇಳ್ತಾರೆ, ಜಗತ್ತಿನ ಎಲ್ಲ ಅವಸ್ಥೆಗಳಲ್ಲಿ ನಾನು ಜ್ಞಾತ ದೃಷ್ಟ ಮಾತ್ರವೇ. ಈಗ ಈ ಜಾಗೃತಿಯಲ್ಲಿ ಇರಲಿಕ್ಕೆ ಪದೇ ಪದೇ ಪ್ರಯತ್ನ ಮಾಡ್ತೇನೆ. ಆದರೆ ಅದಕ್ಕಿಂತ ಮೊದಲೇ ಕಷಾಯದೊಂದಿಗೆ ಡಿಕ್ಕಿಯಾಗುತ್ತೆ. ಯಾರೊಂದಿಗೆ? ಯಾವ ವ್ಯಕ್ತಿಯೊಂದಿಗೆನಾ? ಯಾರೇ ವ್ಯಕ್ತಿಯೊಂದಿಗೆ? ಆ ಇನ್ಸಿಡೆಂಟ್ನಲ್ಲಿ ಯಾವುದೇ ವ್ಯಕ್ತಿ ಎದುರಿಗಿದ್ರೂ ಕೂಡ ಅದು ಹಾ, ಅಂದ್ರೆ ಇದು ಕಷಾಯ ನಿಮ್ಗೆ ಕಾಣಿಸಿತು, ಅದುವೇ ನಿಮ್ಮ ಜಾಗೃತಿ. ಅಂದ್ರೆ ನೀವು ಜಯಂತ್ನ ಕಷಾಯ ನೋಡಿದ್ರಿ, ಅದುವೇ ಪುರುಷಾರ್ಥ. ಅಂದ್ರೆ ನೀವು ಜಯಂತ್ನಿಗೆ ಹೇಳಬೇಕು, ಜಯಂತಣ್ಣ ಪ್ರತಿಕ್ರಮಣ ಮಾಡಿ, ಹೊಡೆದಾಟ ಬೇಡ, ಅಡ್ಜಸ್ಟ್ಮೆಂಟ್ ತಗೊಳ್ಳಿ. ಅಂದ್ರೆ ಇದುವೇ ಪುರುಷಾರ್ಥ. ಅಂದ್ರೆ ನನಗೆ ಜಾಗೃತಿ ಇರುವುದಿಲ್ಲ, ಅದು ಗೊತ್ತಾಯ್ತು, ಅದು ನಿಜವಾದ ಜಾಗೃತಿ. ನನ್ನಲ್ಲಿ ಏನು ಚೇಂಜ್ ಆಗೋದಿಲ್ಲ, ಅದು ಕೂಡ ಗೊತ್ತಾಯ್ತು, ಅದು ನಿಜವಾದ ಜಾಗೃತಿ. ನಾವು ಹೇಗೆ ಅಡ್ಜಸ್ಟ್ಮೆಂಟ್ ತಗೋಬೇಕೋ ಅದನ್ನು ತಿಳಿಬೇಕು. ಆದ್ರೆ ಅದೇನಾಗುತ್ತೆ ಅಂದ್ರೆ ಜ್ಞಾತದೃಷ್ಟ ಭಾವ ಅದು ಲಾಸ್ಟ್ ಸ್ಟೆಪ್. ನಾವು ಇಲ್ಲಿ ತಿಳಿಸಿದೆವು 5 ಸ್ಟೆಪ್ ತಿಳಿಸಿದೆವು, 4 ಸ್ಟೆಪ್ 5 ಲೆವೆಲ್ ಹಾಗೆ ತಿಳಿಸಿದೆವು. ಏನಾದ್ರೂ ದೋಷವಿರುತ್ತೆ, ಕ್ರೋಧವಾಯಿತು ನಮ್ಮಿಂದ ಅಂದ್ರೆ ಮೊದಲು ಕ್ರೋಧದಿಂದ ಯಾರಿಗೂ ದುಃಖವಾಗಬಾರ್ದು, ಅಂಥ ಜಾಗೃತಿ ಇಡಬೇಕು. ನಂತರ ಕ್ರೋಧ, ಅದರಿಂದ ದುಃಖ ಕೊಟ್ರೆ ಎದುರಿನವ ಕ್ರೋಧ ಮಾಡ್ತಾನೆ, ನಾವು ಅದರಿಂದ ಅಪ್ಸೆಟ್ ಆಗ್ತೇವೆ ಒಳಗಿನಿಂದ. ಮತ್ತೆ ಆದ್ರೆ ಹೊರಗೆ ನಾವು ತೋರಿಸ್ಕೊಡೋದಿಲ್ಲ, ಒಳಗೆ ನಾವು ಅಪ್ಸೆಟ್ ಆಗ್ಬಿಡ್ತೇವೆ. ಏನಾದ್ರೂ ಅಪಮಾನ ಬಂದ್ರೆ ಅಪ್ಸೆಟ್ ಡಿಪ್ರೆಸ್ ಆಗ್ತೇವೆ. ಅಂದ್ರೆ ಒಳಗೆ ಭೋಗಿಸುದು, ಅದನ್ನು ಜ್ಞಾನದಿಂದ ಸಾಲ್ವ್ ಮಾಡಿ. ನಂತರ ನಮ್ಗೆ ಬೇಕಾದದ್ದು ಆದ್ರೆ ನಾವು ಖುಷಿ ಪಡ್ತೇವೆ. ಇನ್ನೊಬ್ಬರಿಗೆ ದುಃಖ ಕೊಟ್ರೆ ಅದು ಕಂಟ್ರೋಲ್ ಆಗ್ಬಿಟ್ರೆ, ಭೋಗಿಸುವುದು ಕಂಟ್ರೋಲ್ ಆದ್ರೆ, ನಮ್ಮ ಇಚ್ಛೆ ಅನುಸಾರ ಆಗ್ಬಿಟ್ರೆ ಆಗ ಖುಷಿ ಸುಖವಾಗುತ್ತೆ, ಅದು ಕೂಡ ಒಂದು ಸ್ಟೆಪ್. ಅದರಲ್ಲಿ ರಿಲೇಟಿವ್ ಸುಖವಿದೆ, ಅದಕ್ಕಿಂತಲೂ ಮುಂದೆ ಸಾಗಿ ನೀವು. ಮತ್ತೆ ತನ್ಮಯಾಕಾರ ಆಗ್ಬಾರ್ದು. ಮತ್ತೆ ಜ್ಞಾತಾದ್ರಷ್ಟ ಅದು ಫಿಕ್ಸ್ ಲೆವೆಲ್. ಅಂದ್ರೆ ಫಸ್ಟ್ ಲೆವೆಲ್ ಅದು ಇನ್ನೊಬ್ಬರಿಗೆ ದುಃಖವಾಗುತ್ತೆ, ಯಾರಿಂದಲೂ ನಾವು ದುಃಖ ಪಡ್ತೇವೆ. ಅಲ್ಲಿವರೆಗೆ ಆ ಜ್ಞಾತಾದೃಷ್ಟದ ಜಾಗೃತಿ ಬರ್ಲಿಕ್ಕಿಲ್ಲ. ಎಕ್ಸಾಕ್ಟ್. ಈಗೀಗ ಅದೇನಾಗುತ್ತೆ ಅಂದ್ರೆ ಜ್ಞಾತದೃಷ್ಟ ಇರೋ ಭಾವ ಇರುತ್ತೆ ಅಥವಾ ಜಾಗೃತಿ ಇರುತ್ತೆ. ನಾವು ಸಾಮೂಹಿಕನಲ್ಲಿ ಇರುವಾಗ ಆ ಟೈಮ್ನಲ್ಲಿ ನೀವು ಇರಬಹುದು. ಆಗ ಅಲ್ಲಿ ಜ್ಞಾತದೃಷ್ಟ. ಅದಕ್ಕೆ ಒಂದೇ ಉಪಾಯವಿದೆ, 1 ಗಂಟೆ ಕೂತ್ಕೊಂಡು ಪ್ರಕೃತಿಯನ್ನ ನೋಡಿ. ಮತ್ತೆ ಜಾಗೃತಿ ಯಾವಾಗ ಇದ್ದು ಬಿಡುತ್ತೆ ಜ್ಞಾತದೃಷ್ಟದ್ದು, ಈ ದೋಷ ಎಷ್ಟು ಮುಗೀತಾ ಹೋಗುತ್ತೆ, ಎಷ್ಟು ದೋಷ ನಿರ್ಮೂಲವಾಗುತ್ತೆ, ಅಲ್ಲಿ ನೀವು ಜಾಗೃತರಾಗಿರ್ಬಹುದು. ಜ್ಞಾತದೃಷ್ಟ ಇರುತ್ತೆ ನಿಮ್ದು. ಇದು ಸ್ಟೆಪ್ ಬೈ ಸ್ಟೆಪ್ ಹೋಗಿ ನೀವು. ಇಡೀ ದಿನದಲ್ಲಿ 24 ಗಂಟೆಯಲ್ಲಿ ಯಾರಿಗಾದ್ರೂ ದುಃಖವಾಗುತ್ತಾ ನಮ್ಮ ವ್ಯವಹಾರದಿಂದ? ಆದ್ರೆ ಪದೇ ಪದೇ ಗಾಡಿ ಟ್ರೈನ್ ತಪ್ಪು, ಅದು ಹೋಗ್ಲಿ, ಆದ್ರೆ ಇಲ್ಲಿಂದ ನೀವು ಆರಂಭಿಸಿ. ಮತ್ತೆ ಯಾರಿಗಾದ್ರೂ ಯಾರ ನಿಮಿತ್ತದಿಂದ ನಮ್ಗೆ ಅವರು ದೋಷಿ ಕಾಣಿಸ್ತಾರಾ? ನೆಗೆಟಿವ್ ಆಗುತ್ತೆ, ದೋಷ ಕಾಣಿಸುತ್ತೆ, ಅಭಾವ ಕಾಣಿಸುತ್ತೆ, ಹಾಗೆ ಆಗುತ್ತೆ. ಅವೆರಡನ್ನೂ ಸುಧಾರಿಸಿ. ಯಾರಿಗಾದ್ರೂ ದುಃಖ ಕೊಟ್ಬಿಟ್ರೆ, ಯಾರ್ದು ದೋಷ ಕಾಣಿಸುತ್ತೆ, 2 ಪಾರ್ಟ್ ಸುಧಾರಿಸಿದ್ರೆ ಮತ್ತೆ ಮೆಲ್ಲನೆ ನಮ್ಮ 3rd ಲೆವೆಲ್ ಬರುತ್ತೆ. 3rd, 4th ಲೆವೆಲ್, 5th ಲೆವೆಲ್. ಗಾಡಿ ಟ್ರ್ಯಾಕ್ನಲ್ಲಿ ಮುಂದೆ ಸಾಗುತ್ತೆ ಡೆಸ್ಟಿನೇಷನ್ ವರೆಗೆ. ಇನ್ನೊಂದು ವಿಷಯ ಪೂಜ್ಯ ಶ್ರೀಗಳೇ ನೋಡಿ, ದಾದಾಜಿ ಹೇಳ್ತಾರೆ, ನಾನು ಕೇವಲ ನಿರ್ವಿಕಲ್ಪ ಮಿತ್ರ ಜ್ಞಾನ ಮಾತ್ರವೇ. ಈಗ ಈ ಜಾಗೃತಿಯಲ್ಲಿ ಇರ್ಲಿಕ್ಕಾಗಿ ಯಾವುದೇ ಪುರುಷಾರ್ಥ ಮಾಡಬೇಕಾಗುತ್ತೆ. ಅದು ಪದೇ ಪದೇ ಹೇಳ್ತಾರೆ, ಈಗಿನ ಕಾಲ ಕಲಿಯುಗ ಅಂತ. ಅಂದರೆ ಈ ಯುಗದಲ್ಲಿ ಒಂದು ಕಡೆ ನೋಡಿದರೆ ಬಿಸ್ನೆಸ್ನಲ್ಲಿ ಸಕ್ಸಸ್ ಕೂಡ ಆಗಬೇಕು, ಅದರೊಂದಿಗೆ ದಾದಾ ಅವರ 5 ಆಜ್ಞೆಗಳಲ್ಲೂ ಇರಬೇಕು,
ಈ ಗೊಂದಲದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಇದು ಸಿಂಪಲ್ ಆಗಿದೆ. ಬಿಸ್ನೆಸ್ ಫೈಲ್ ಆಗಿದೆ. ಮತ್ತೆ ಜಯಂತಣ್ಣನಿಗೆ ಹೇಳಬೇಕು, ಜಯಂತಣ್ಣ ಫೈಲ್ ಅನ್ನು ಸಂಭಾವದಿಂದ ಹೊರತೆಗೀರಿ. ವೃದ್ಧಿಸುತ್ತೆ, ಕಡಿಮೆ ಆಗುತ್ತೆ, ಸ್ಟ್ಯಾಂಡ್ ಸ್ಟಿಲ್ ಆಗಿದೆ, ಎಲ್ಲವನ್ನೂ ನೋಡಿ ಹೇಗಾಗುತ್ತೆ. ಅಂದ್ರೆ ವ್ಯವಸ್ಥಿತ ಚಲಾಯಿಸಬೇಕು ನಿಮ್ಮ ಕಡೆಯಿಂದ. ನೀವು ಪಾಸಿಟಿವ್ ಆಗಿ ಹೋಗಿ ಬಿಸ್ನೆಸ್ನಲ್ಲಿ ಸಿನ್ಸಿಯರ್ ಆಗಿರಿ, ಹಾಗೆ ಕೆಲಸ ಮಾಡಿ. ಜಯಂತಣ್ಣ ಕೆಲಸ ಮಾಡ್ತಾರೆ, ನೀವು ಜ್ಞಾತದೃಷ್ಟರಾಗಿರಿ. ಜ್ಞಾತದೃಷ್ಟ ಅಂದ್ರೆ ಜಯಂತಣ್ಣನಿಂದ ಬೇರೆಯಾಗಿ. ಜಯಂತ ಫೈಲ್ ಸಂಭಾವದಿಂದ ಹೊರಹಾಕಿ. ಜ್ಞಾನದಿಂದ ಹೋಗಿ ಇದನ್ನು ಫೈಲ್ ಅನ್ಕೊಳ್ಳಿ. ನಾವು ವೃದ್ಧಿಸುವುದು ಅಥವಾ ಮಾಡಬಾರ್ದು ಅದು ಬುದ್ಧಿಯ ಕೆಲಸ. ಮತ್ತೆ ಈ ಜಾಗೃತಿ ಇರಬೇಕು. ಇದು ಫೈಲ್ ಆಗಿದೆ, ನಾನ್ ಶುದ್ಧಾತ್ಮ, ಇದು ಜಯಂತನ ಫೈಲ್, ಸಂಭಾವದಿಂದ ಹೊರಹಾಕಿ. ಆದ್ರೆ ನೋಡಿ, ಈಗದ ಯುಗದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಅಲ್ಲಿ ಈ ಸಕ್ಸಸ್ ವ್ಯವಸ್ಥಿತದ ಅಧೀನವ ನಿಮ್ಮ ಅಧೀನದಲ್ಲಿದೆ. ವ್ಯವಸ್ಥಿತಕ್ಕೆ ಅಧೀನವಾಗಿ. ಹಾಗಾದ್ರೆ ಮತ್ತೆ ವ್ಯವಸ್ಥಿತ ಹೇಗಾಗುತ್ತೆ ನೋಡಿ. ಜಯಂತಣ್ಣನನ್ನು ವ್ಯವಸ್ಥಿತ ಎಲ್ಲಿ ಕೊಂಡೋಗುತ್ತೆ ನೋಡಿ. ಸಂಯೋಗ ಒಟ್ಟುಗೂಡ್ಲಿ, ಸಂಭಾವದಿಂದ ಹೊರ ಹಾಕ್ತಾ ಹೋಗಿ. ಆದ್ರೆ ಸಂಯೋಗದಲ್ಲಿ ಕರಪ್ಷನ್ ಮಾಡ್ಬೇಕಾದ್ರೆ ಅದು ಸಂಭಾವದಿಂದ ಹೊರ ಹಾಕ್ಬೇಕಷ್ಟೇ. ಕರಪ್ಷನ್ ಮಾಡುವುದು, ತಗೋಬೇಕು ಅದು ಬೇರೆ ವಿಷಯ, ಕೊಡ್ಬೇಕು ಅದು ಬೇರೆ ವಿಷಯ. ಕೊಡುವುದಾದ್ರೆ ಕೊಟ್ಟು ಬಿಡಿ, ಕಲ್ಲಿನ ಕೆಳಗೆ ನಿಮ್ಮ ಕೈ ಬಂತು, ಮೆಲ್ಲ ಮೆಲ್ಲನೆ ಸೊಲ್ಯೂಷನ್ ತೆಗೀರಿ. ತಗೊಳ್ಳೋದಾದ್ರೆ ತಗೊಳ್ಬೇಡಿ. ಒಂದ್ ವೇಳೆ ತಗೋಬೇಕಾದ್ರೆ ಎಲ್ಲವನ್ನು ಡಿವೈಡ್ ಮಾಡಿ ಚಾರಿಟಿಯಲ್ಲಿ ಹಾಕ್ಬಿಡಿ. ನಮ್ಮ ಪ್ಲಸ್ ಅನ್ನು ಆಡ್ ಮಾಡಿ ಚಾರಿಟಿಯಲ್ಲಿ ಹಾಕ್ಬಿಡಿ. ನಮ್ಗೆ ಬೇಡವಾದ ಲಕ್ಷ್ಮಿ ಬೇಡವೇ ಬೇಡ. ಜಯ ಸಚ್ಚಿದಾನಂದ. ಜೈ ಸಚ್ಚಿದಾನಂದ್ ಪೂಜ್ಯ ಶ್ರೀ, ಹೇಳಿ. ನಿಮ್ಮ ಚರಣಕ್ಕೆ ಕೋಟಿ ಕೋಟಿ ಪ್ರಣಾಮಗಳು. ದಾದಾಜಿಯವರ ದಾದವಾಣಿ 2015 ಸೆಪ್ಟೆಂಬರ್ನಲ್ಲಿ ದಾದಾಜಿ ಹೇಳ್ತಾರೆ, ನೀವು ಕೇವಲ ನೌಕಾಲ್ ಓದ್ತಾ ಹೋಗಿ ಮತ್ತು ಅದರಿಂದಲೇ ಮೋಕ್ಷ ಮಾರ್ಗ ತೆರೆಯುತ್ತೆ. ನನ್ನ ಬಳಿ ಜ್ಞಾನ ಪಡೆಯಲು ಬರಬೇಡಿ. ಆದ್ರೆ ನನ್ನ ಅನುಭವ ಏನಂದ್ರೆ, ನನ್ನ ಬಳಿ ಚರಣವಿಧಿ 2011ರಲ್ಲಿ ನನ್ನ ಕೈಗೆ ಬಂದಿತ್ತು. ನಾನಾಗ ಕೇವಲ ಓದ್ತಿದ್ದೆ, ನನಗೆ ತುಂಬಾ ಒಳ್ಳೇದನಿಸ್ತಿತ್ತು. ಆದ್ರೆ 2013ರಲ್ಲಿ ನಾನು ಜ್ಞಾನ ಪಡೆದಾಗ ಆಗ ನನಗೆನಿಸಿತ್ತು, ಅಲ್ಲ, ಮೋಕ್ಷ ಮಾರ್ಗ ಈಗ ಸಿಗುತ್ತೆ ಅಂತ. ಇದನ್ನು ಸಮಜಾಯಿಸುವ ಕೃಪೆ ಮಾಡಿ. ಇಲ್ಲ ನೋಡಿ, ಇದು ನಿಜವಾದ ವಿಷಯ. ಆದ್ರೆ ಜ್ಞಾನ ತಗೊಳ್ಳಿಕ್ಕೆ ಆಗದಿದ್ರೆ ನೌಕಾಲಮಾದ್ರೂ ಹಿಡ್ಕೊಳ್ಳಿ. ಕಾಸಸ್ ಸುಧಾರಿಸಿದ್ರೆ ಭವ ಸುಧಾರಿಸುತ್ತೆ. ಮತ್ತೆ ಜ್ಞಾನಿಯ ಲಿಂಕ್ ಸಿಕ್ಬಿಡುತ್ತೆ. ಇಷ್ಟು ಜಾಗೃತಿ ಇದ್ದವರಿಗೆ ಜ್ಞಾನಿಯ ಲಿಂಕ್ ಸಿಕ್ಕೇ ಬಿಡುತ್ತೆ ಖಂಡಿತ. ಅಂದ್ರೆ ದಾದಾಜಿಯವರು ಏನ್ ಹೇಳ್ತಾರೆ ಅಂದ್ರೆ, ನಾನ್ ಜ್ಞಾನ ತಗೊಳ್ಳಿಕ್ಕೆ ಬಂದೆ, ನನಗೆ ಧರ್ಮ ಪರಿವರ್ತನೆ ಮಾಡ್ಲಿಕ್ಕಿಲ್ಲ ಅಂದ್ರೆ ಇದು ನೌಕಲಂ. ಅಷ್ಟು ಮಾಡ್ತೀನಿ, ಹಾಗಾದ್ರೆ ಮಾಡಿ. ಒಂದು ಕಡೆಯಿಂದ ದಾದಾಜಿಯವರು ಒಳ ಬಂದ್ರೆ ಇನ್ನೊಂದು ಕಡೆಯಿಂದ ವಿಜ್ಞಾನ ಹೋಗ್ಬಿಡುತ್ತೆ ಅವರ ಮನದಲ್ಲಿ. ಓಕೆ. ಜೈ ಸಚ್ಚಿದಾನಂದ್ ಪೂಜ್ಯ ಶ್ರೀ. ಜಯ ಸಚ್ಚಿದಾನಂದ. ನನ್ನ ಪ್ರಶ್ನೆ ಅಂದ್ರೆ, ಆ ಗುರು ಲಘು ಸ್ವಭಾವದ ಕ್ರೋಧ, ಲಘು ಗುರು ಸ್ವಭಾವದ ಕ್ರೋಧ, ಮಾನ ಮಾಯ ಲೋಭ. ಈ ಕ್ರೋಧಮಾನ ಮಾಯ ಲೋಭ ಗುರು ಲಘು ಸ್ವಭಾವ ಅಂದ್ರೆ ಏನು? ಅಂದ್ರೆ ಕ್ರೋಧ ಇಲ್ಲ. ಮೊದಲು ಯಾರೋ ಅವಮಾನ ಮಾಡಿದ್ರೆ ಕ್ರೋಧ ಒಮ್ಮೆಲೆ ಮೇಲೆ ಬರುತ್ತೆ. 500 ಡಿಗ್ರಿ ನಂತರ 1 ಗಂಟೆಯ ನಂತರ 500, 400, 300, 100, 50, 20, 10 ಅಂತ 0 ಆಗ್ಬಿಡುತ್ತೆ. ಮಾರನೇ ದಿನ ಬೆಳಿಗ್ಗೆ 0 ಆಗ್ಬಿಡುತ್ತೆ. ಅಂದ್ರೆ ಮೇಲೆ ಹೋಗುತ್ತೆ, ಕಡಿಮೆ ಆಗುತ್ತೆ. ಬನ್ನಿ 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 ಅಂದ್ರೆ ಮಾನ ಹೆಚ್ಚುತ್ತೆ. ಬದಿಗೆ ಸರೀರಿ, ಮಧ್ಯಕ್ಕೆ ಆಗಿ ಬರ್ತೀರಿ, ಅಪಮಾನ ತಗೊಂಡು ಕೂತ್ಬಿಡ್ತೀರಿ. ಅಂದ್ರೆ ಗುರು ಲಘು ಸ್ವಭಾವದವರು. ಹೆಚ್ಚುತ್ತೆ, ಕಡಿಮೆ ಆಗುತ್ತೆ. ಹೇಗೆ ಹಣ ಹೆಚ್ಚುತ್ತೆ ಅಂದ್ರೆ ದಂಧೆ ಹೆಚ್ಚಾಗುತ್ತೆ. ವ್ಯಾಪಾರದಲ್ಲಿ ಲಾಸ್ ಬಂತು ಅಂದ್ರೆ ಕಡಿಮೆ ಆಯ್ತು, ಲೋಭ ಕಡಿಮೆ ಆಗ್ಬಿಡುತ್ತೆ. ಇನ್ನು ದಂಧೆ ಮಾಡಬಾರ್ದು, ಎಷ್ಟಾಗುತ್ತೋ ಅಷ್ಟೇ ಸಾಕು, ಹೆಚ್ಚು ಲೋಭ ಇಡಬಾರ್ದು, ಅದನ್ನ ಬಿಟ್ಬಿಡ್ಬೇಕು. ಲೋಭ ಕೂಡ ಗುರು ಲಘು ಸ್ವಭಾವದ್ದು. ಕಪಟ ಕೂಡ ಹಿಡಿದು ಬಿಟ್ರೆ ಗೊತ್ತಾಗುತ್ತೆ ಇದನ್ನು ಮಾಡಬಾರ್ದು ಅಂತ. ಮತ್ತು ಯಾರಾದ್ರೂ ಹಿಡಿಯದಿದ್ರೆ ಕಪಟ ಹೆಚ್ಚುತ್ತಾ ಹೋಗುತ್ತೆ. ಕಪಟ ಮಾಡ್ತಾ ಇರ್ತಾರೆ, ಕಪಟ ಹೆಚ್ಚುತ್ತೆ ಕೂಡ. ಪೆಟ್ಟು ಬಿದ್ದರೆ ಕಡಿಮೆ ಆಗುತ್ತೆ ಕೂಡ. ಅಂದ್ರೆ ಕ್ರೋಧ ಮಾನ ಮಾಯ ಲೋಭ ಹೆಚ್ಚುತ್ತೆ, ಕಡಿಮೆ ಆಗುತ್ತೆ ಗುರು ಲಘು ಸ್ವಭಾವದವರು. ಮತ್ತೆ ಆತ್ಮ ಅಗುರು ಲಘು ಸ್ವಭಾವ. ಮೇಲಿಲ್ಲ, ಕೀಳಿಲ್ಲ, ಮೇಲೆ ಹೋಗುವುದಿಲ್ಲ, ಕೆಳಗೆ ಬರುವುದಿಲ್ಲ, ಸದಾ ಆ ಗುರು ಲಘು ಸ್ವಭಾವದ್ದು. ಅದನ್ನು ಜಾಗೃತಿಯಲ್ಲಿ ಇಡ್ಬೇಕು ನಾವು. ಸೆಕೆಂಡ್ ಕ್ವಶನ್, ಶುದ್ಧಾತ್ಮದ ಬೇರೆ ಆಗೋದು, ಆತ್ಮ ಬೇರೆ ಆಗೋದು ಆಗೋದೇ ಇಲ್ಲ. ಒಂದ್ ವೇಳೆ ಆಗದಿದ್ರೆ ತಪ್ಪಂತೂ ಗೊತ್ತಾಗುತ್ತಲ್ಲ ನಿಮ್ಗೆ. ರೋಶ್ನಿ ಏನಾದ್ರೂ ತಪ್ಪು ಮಾಡಿದ್ರೆ ತಕ್ಷಣ ಜಾಗೃತಿ ಆಗುತ್ತೋ ಇಲ್ಲ? ಆ ಜಾಗೃತಿ ಇಟ್ರಿ, ಅದುವೇ ಬೇರೆತನದ ಜಾಗೃತಿ. ರೋಶ್ನಿ ಪ್ರತಿಕ್ರಮಣ ಮಾಡಿ ಅಂದ್ರೆ ನಿಮ್ಮ ಬೇರೆತನದ ಜಾಗೃತಿ ಹೆಚ್ಚುತ್ತೆ. ಮತ್ತೆ ಎಷ್ಟು ದೋಷ ಕಡಿಮೆ ಆಗುತ್ತಾ ಹೋಗುತ್ತೆ. ಬೇರೆತನದ ಜಾಗೃತಿ ಹೆಚ್ಚುತ್ತೆ. ಅಂದ್ರೆ ದೋಷದ ಮೇಲೆ ಜಾಗೃತಿ ಇಡಬೇಕು. ಈಗ ಬೇರೆಯಾಗಿರುತ್ತೋ ಇಲ್ವೋ ಅಂತ ಇರಬೇಕು, ಯಾಕೆ ಇರುವುದಿಲ್ಲ ಆ ಚಿಂತೆಯನ್ನು ಮಾಡ್ಲೇಬೇಡಿ. ದೋಷ ಇಡೀ ದಿನದಲ್ಲಿ 5, 10, 15 ದೋಷ ಕಂಡು ಬಂದ್ರೆ ನಮ್ಮ ಶಕ್ತಿ ತುಂಬಾ ಹೆಚ್ಚು ಬಿಡುತ್ತೆ. ಒಂದು ವೇಳೆ ಬೇರೆತನ ಇಲ್ಲದಿದ್ರೆ ಶಕ್ತಿ ಬೇಡಿ. ಹೇಳಿ. ಈ ಪ್ರಶ್ನೆ ನನ್ನ ತಲೆಯಲ್ಲಿ ಬಂದಿದೆ. 5ನೇ ಆಜ್ಞೆ ಇದೆ ನಿಮ್ದು, ಅದು ನನ್ಗೆ ತಿಳಿತಾ ಇರಲಿಲ್ಲ. 5ನೇ ಆಜ್ಞೆ ಏನ್ ತಿಳಿಸುತ್ತೆ ಗೊತ್ತಾ? ಮೇಲಿನ 4 ಆಜ್ಞೆಯಲ್ಲಿ ಇದ್ರೆ 5ನೇಯಲ್ಲಿ ಕ್ರೆಡಿಟ್ ಆಗುತ್ತೆ. ಯೋಚಿಸ್ತಾ ಇದ್ದೇನೆ, ಮೇಲಿನ 4 ಆಜ್ಞೆಗಳಲ್ಲಂತೂ ಯಾವ್ದಾದ್ರೊಂದು ಕೆಲಸ ಇದನ್ನೆಲ್ಲ ತಿಳಿಸಿದೆ ನಿಮ್ಗೆ.
ಏನೋ ಆಕ್ಷನ್ ಆಗುತ್ತೆ, ತಲೆದ್ದಿರ್ಬೋದು, ಮನಸ್ಸಿಂದಿರ್ಬೋದು, ವಾಣಿದ್ದಿರ್ಬೋದು. ಆಕ್ಚುಲಿ ಏನಂದ್ರೆ ನೋಡಿ, ಮಸ್ತಕ ವಾಣಿ ಮನಸ್ಸಿನ ಆಕ್ಷನ್ ಅದು ಒಂದೇ ಆಜ್ಞೆಯಲ್ಲಿ, ಅದು 4 ಆಜ್ಞೆಯಲ್ಲಿಲ್ಲ, ಅದು ಪ್ರಜ್ಞೆಯ ಆಕ್ಷನ್ ಆಗಿದೆ. ಹೌದು. ವೀರೇಂದ್ರ ಅವರನ್ನು ಬೇರೆಯಾಗಿಡುವುದು ಅದು ಪ್ರಜ್ಞೆಯ ವಿಷಯವಾಗಿದೆ. ಪ್ರಜ್ಞೆ ಶಕ್ತಿ. ನಾನ್ ಮೊದಲು ರಾಂಗ್ ಬಿಲೀಫ್ನಲ್ಲಿದೆ, ಅದನ್ನು ತಿಳಿಬೇಕು. ರಾಂಗ್ ಬಿಲೀಫ್ನಿಂದ ಆಜ್ಞಾಶಕ್ತಿ ಪ್ರಕಟವಾಗುತ್ತೆ. ಅಹಂಕಾರ, ಬುದ್ಧಿ, ಮಾನ, ಮಾಯ, ಲೋಭ ಶುರುವಾಗ್ಬಿಡುತ್ತೆ. ವೀರೇಂದ್ರ ಬೇರೆಯಾಗಿದ್ದಾನೆ, ನಾನು ಶುದ್ಧಾತ್ಮ. ಈ ಜಾಗೃತಿ ಇರುವುದರಿಂದ ಪ್ರಜ್ಞಾಶಕ್ತಿ ಶುರುವಾಗುತ್ತೆ. ಮತ್ತೆ ಪ್ರಜ್ಞಾಶಕ್ತಿ, ವೀರೇಂದ್ರ ಬೇರೆಯಾಗಿದ್ದಾನೆ, ನಾನು ಶುದ್ಧಾತ್ಮ. ಈ ಜಾಗೃತಿಯನ್ನು ಸೆಟ್ ಮಾಡ್ತಾ ಹೋಗ್ಬೇಕು, ಬೇರೆಯಾಗಿರಿಸ್ಬೇಕು. ವೀರೇಂದ್ರ ಅವರನ್ನ ಬೇರೆಯಾಗಿಡ್ಬೇಕು. ಶುದ್ಧಾತ್ಮ ಅಕೌಂಟ್ ಅಂದ್ರೆ ಏನ್ ಹೇಳ ಬಯಸ್ತೀರಿ? ಹೀಗೆ ಯೋಚಿಸ್ಕೊಂಡು ವೀರೇಂದ್ರನವರ ಅಕೌಂಟ್ಗೆ ಗಮನ ಇಡ್ತಿದ್ದೆವು. ಅಂದ್ರೆ ನನ್ನ ಸೇಫ್ ಸೈಡ್ ಇರಬೇಕು, ನನ್ನ ಫ್ಯಾಮಿಲಿ ಹೇಗೆ, ನನಗೆ ಹೇಗೆ ಹಣ ಸಿಗಬೇಕು, ನನ್ನ ಲೈಫ್ನಲ್ಲಿ ಏನು ಪ್ರಾಬ್ಲಮ್ ಬರಬಾರ್ದು, ನಾನು ನನ್ನ ಲೈಫನ್ನ, ನನ್ನ ಫ್ಯಾಮಿಲಿಯನ್ನು ಹೇಗೆ ಸಂಭಾಳಿಸಬೇಕು, ಅದೇ ನನ್ನ ಬುದ್ಧಿ ಉಪಯೋಗಿಸ್ತಿದ್ದೆ. ಯಾಕೆಂದ್ರೆ ನಾನೇ ವೀರೇಂದ್ರ ಅಂದ್ಕೊಳ್ತಿದ್ದೆವು. ಈಗ ನನ್ನ ಸ್ಥಾನ ಚೇಂಜ್ ಆಗಿದೆ. ವೀರೇಂದ್ರ ಅದು ನನ್ನ ಸ್ಥಾನವಲ್ಲ, ನಾನು ಶುದ್ಧಾತ್ಮನಾಗಿದ್ದೇನೆ. ಈಗ ಶುದ್ಧಾತ್ಮನ ಅಕೌಂಟ್ನಲ್ಲಿ ಕ್ರೆಡಿಟ್ ಮಾಡಿ. ಅಂದ್ರೆ ಶುದ್ಧಾತ್ಮ ನಮಗೆ ಎಕ್ಸಾಕ್ಟ್ಲಿ ಏನಾಗುತ್ತೆ? ಶುದ್ಧಾತ್ಮದ ಅಕೌಂಟ್ ಏನು ಹೇಳ ಬಯಸ್ತಾರೆ ದಾದಾಜಿ? ಅಂದ್ರೆ ಜ್ಞಾನ ಸಿಗೋದ್ರಿಂದ ನಿಮ್ಗೆ ನಾನು ವೀರೇಂದ್ರ ಅನ್ನುವ ರಾಂಗ್ ಬಿಲೀಫ್ ಹೊರಟು ಹೋಗುತ್ತೆ, ನಾನು ಶುದ್ಧಾತ್ಮ ಎನ್ನುವ ರೈಟ್ ಬಿಲೀಫ್ ಬರುತ್ತೆ. ಇದರಲ್ಲಿ ಪ್ರಜ್ಞೆ ಕೆಲಸ ಮಾಡುತ್ತಾ ಅಥವಾ ನೀವು ಇನ್ನೊಂದು ಹೇಳಿದ್ರಿ ಅದು ಕೆಲಸ ಮಾಡುತ್ತಾ? ಆ ಪ್ರಜ್ಞೆ ಶಕ್ತಿ ಅಂದ್ರೆ ಏನೀಗ? ಈ ಜಾಗೃತಿ ಶುರುವಾಯಿತು. ಜಾಗೃತಿ ಯಾವಾಗ? ಆ ಜಾಗೃತಿ ಆಗ್ಬಿಟ್ಟು ವೀರೇಂದ್ರನ ಸೀಟ್ನಲ್ಲಿ ಹೋದಾಗ ಪ್ರಜ್ಞೆ ಎಚ್ಚರಿಕೆ ನೀಡುತ್ತೆ, ವೀರೇಂದ್ರನ ಸೀಟ್ಗೆ ಹೋಗ್ಬೇಡಿ, ವಾಪಸ್ ಬಂದ್ಬೇಡಿ. ಅಂದ್ರೆ ಎಚ್ಚರಿಕೆ ಕೊಡುವ ಶಕ್ತಿ ಅದು ಪ್ರಜ್ಞೆ ಶಕ್ತಿ. ಮತ್ತೆ ತನ್ಮಯ ಆಕಾರ ಮಾಡುವ ಶಕ್ತಿ ಆಜ್ಞೆ ಆಗಿದೆ. ವೀರೇಂದ್ರನ ಸೀಟ್ನಲ್ಲಿ ಯಾರಾದರೂ ಹೇಳ್ಬೋದು, ವೀರೇಂದ್ರ ನನ್ನದು ಕೆಟ್ಟದು ಮಾಡಿದ. ಆಗ ತಕ್ಷಣ ಪ್ರೊಟೆಕ್ಷನ್ ಮಾಡುತ್ತೆ. ಏನು ನಿನ್ಗೇನು ನಷ್ಟವಾಯಿತು? ನನ್ನ ಹೆಸರು ಯಾಕೆ ತಗೋತಿ? ಏನು ಅನಿಸ್ಕೊಂಡಿದೀಯ ನೀನು? ಇದು ಆಜ್ಞೆ. ಅಹಂಕಾರ ಶುರುವಾಗುತ್ತೆ. ಆಗ ತಕ್ಷಣ ಪ್ರಜ್ಞೆ ಎಚ್ಚರಿಕೆ ನೀಡುತ್ತೆ, ವೀರೇಂದ್ರ, ಸಂಭಾವದಿಂದ ಹೊರ ಹಾಕು, ಯಾರಿಗೂ ದುಃಖ ಕೊಡಬೇಡ. ನಮಗೆ ಲೆಕ್ಕ ಹೆಚ್ಚಿಸ್ಬೇಕಾ, ಹೊರಗೆ ಬರ್ಬೇಕಾ? ಆ ಜಾಗೃತಿ ಕೊಡುವ ಶಕ್ತಿ ಪ್ರಜ್ಞೆ ಶಕ್ತಿ ಕೆಲಸ ಮಾಡುತ್ತೆ. ಈಗ ಎಕ್ಸಾಕ್ಟ್ಲಿ ಶುದ್ಧಾತ್ಮದ ಅಕೌಂಟ್ನ ವಿಷಯ ತಗೊಳ್ಳೋಣ. ಈಗ ಪ್ರತೀತಿ ಕೂತ್ಕೊಂಡಿದೆ. ಪ್ರತೀತಿ, ಲಕ್ಷ್ಯ, ಅನುಭವ, ಈ 3 ಸ್ಟೆಪ್ಸ್ ಇವೆ. ಯಾವಾಗ? ಈಗ ನೀವು ಜ್ಞಾನ ತಗೊಳ್ತೀರಿ ನಾಳೆ ಶುದ್ಧಾತ್ಮ ನಿಮ್ಗೆ ನೆನಪಾಯ್ತಲ್ಲ, ಜಾಗೃತಿ ಬಂತಲ್ಲ. ಹೌದು. ಅಂದ್ರೆ ಬೆಳಿಗ್ಗೆನೂ ನಿಮ್ಗೆ ಜಾಗೃತಿ ಇರುತ್ತೆ. ಈಗ ಅದು ಆ ಜಾಗೃತಿ ಇರುತ್ತೆ. ಚಹಾ ಕುಡಿಯುವಾಗ, ವೀರೇಂದ್ರ ಚಹಾ ಕೊಡ್ತಿದ್ದಾನೆ, ನಾನ್ ಶುದ್ಧಾತ್ಮನಾಗಿದ್ದೇನೆ, ಫೈಲ್ ಸಂಭಾವದಿಂದ ಹೊರ ಹಾಕ್ಬೇಕು. ಅದರಲ್ಲಿ 4 ಅತಿಥಿಗಳು ಬಂದ್ಬಿಟ್ರೆ, ಬನ್ನಿ ಕೂತ್ಕೊಳ್ಳಿ, ಶುದ್ಧಾತ್ಮ ಎಲ್ಲ ಹೊರಟೋಯ್ತು. ನಾಷ್ಟಾ ಮಾಡಿ, ಚಹಾ ಕುಡೀರಿ, ಇದ್ ಮಾಡಿ ಅದ್ ಮಾಡಿ. ಯಾವಾಗ ಹೊರಟು ಹೋಗ್ತಾರೆ? ಯಾವಾಗ ಬಂದ್ರಿ ಇವ್ರು? ಅಂದ್ರೆ 1 ಗಂಟೆ ಮಾತನಾಡಿದಾಗ ಶುದ್ಧಾತ್ಮ ಮರೆತು ಬಿಟ್ಟಿದ್ದು ಹಾಗೆ ಅನ್ಸುತ್ತೆ. ಮತ್ತೆ ಅತಿಥಿಗಳು ಮನೆಯಿಂದ ಹೊರಟ್ಬಿಟ್ರೆ, ಹಲೋ, ಹೌ ಆರ್ ಯು, ಜೈ ಸಚ್ಚಿದಾನಂದ, ಮತ್ತೆ ಸಿಗೋಣ. ಅವರು ಹೊರಗೆ ಹೋದ್ರು, ನಾವು ಮನೆಯೊಳಗೆ ಬಂದ್ರೆ ನಮ್ಗೆ ತಕ್ಷಣ ಜಾಗೃತಿ ಬಂದ್ಬಿಡುತ್ತೆ. ಇವರು ಫೈಲ್, ನಾನ್ ಶುದ್ಧಾತ್ಮ, ನನ್ಗೆ ಜಾಗೃತಿ ಇರ್ಲಿಲ್ಲ. ಅಂದ್ರೆ ಇದು ಜಾಗೃತಿ, ಅದನ್ನು ಲಕ್ಷ್ಯ ಅನ್ನಲಾಗುತ್ತೆ. ಪ್ರತೀತಿ, ಅದನ್ನು ತಿಳುವಳಿಕೆ ಅಂತಾರೆ, ರೈಟ್ ಬಿಲೀಫ್. ಅಂದ್ರೆ ಪ್ರತೀತಿ 100% ಕೂತ್ಬಿಡುತ್ತೆ. ಮತ್ತೆ ಜಾಗೃತಿ 15% ವರೆಗೆ ಪ್ರಕಟವಾಗುತ್ತೆ. ಮತ್ತೆ ಅನುಭವ 2% ಇರುತ್ತೆ. ಅಂದ್ರೆ ಅನುಭವ ಟಚ್ ಆಯಿತು, ಹಾಗಾಗಿ ಜಾಗೃತಿ ಬಂತು, ಲಕ್ಷ್ಯ ಬಂದ್ಬಿಡ್ತು, ಪ್ರತೀತಿ ಕೂತ್ಬಿಡ್ತು. ಈಗ ಏನಾಯ್ತು ಅಂದ್ರೆ, ಯಾವಾಗ ಕರ್ಮದ ಫೋರ್ಸ್ ಬರುತ್ತೆ, ಜಾಗೃತಿ ಡಿಮ್ ಆಗ್ಬಿಡುತ್ತೆ. ಮತ್ತೆ ಕರ್ಮದ ಫೋರ್ಸ್ ಕಡಿಮೆ ಆದರೆ ಜಾಗೃತಿ ಮೇಲಕ್ಕೆ ಬರುತ್ತೆ. ಇದು ನಿಮ್ಗೆ ಅನುಭವ ಆಗುತ್ತೆ. ಇಡೀ ದಿನದಲ್ಲಿ ಕೆಲ ಹೊತ್ತು ಜಾಗೃತಿ ಇರುತ್ತೆ, ನಂತರ ಅದು ಹೋಗ್ಬಿಡುತ್ತೆ. ಯಾಕೆಂದ್ರೆ ಜಾಗೃತಿ ಯಾಕೆ ಹೊರಟು ಹೋಗುತ್ತೆ? ಯಾಕೆಂದ್ರೆ ಕರ್ಮದ ಫೋರ್ಸ್ ಹೆಚ್ಚಾಗುತ್ತೆ. ಮತ್ತೆ ಜಾಗೃತಿ ವಾಪಸ್ ಯಾಕೆ ಬರುತ್ತೆ? ಯಾಕೆಂದ್ರೆ ಪ್ರತೀತಿ ಕೂತ್ಬಿಟ್ಟಿದ್ದೆ. ನಾನು ಶುದ್ಧಾತ್ಮ, ಒಳಗಿನಿಂದ ರೈಟ್ ಬಿಲೀಫ್ ಸೆಟ್ ಆಗಿದೆ. ಅದಕ್ಕಾಗಿ ಸ್ವಲ್ಪ ಹೊತ್ತಿನ ನಂತರ ಜಾಗೃತಿ ಬಂದ್ಬಿಡುತ್ತೆ. ಈ ಜಾಗೃತಿ ಅಂದ್ರೆ ಏನು? ಈ ಚಿಕ್ಕ ಒಂದು ಮಗುವಿದೆ, 2-3 ವರ್ಷದ್ದು. ಅಂದ್ರೆ ನಾವು ಆರತಿ ಮಾಡಲು ಹೋದ್ರೆ ಕೈ ಹಾಕ್ಬಿಡುತ್ತೆ, ಮಜಾ ಆಗತ್ತೆ. ಆಟದ ವಸ್ತು ಆಟವಾಡ್ಲು ಹೋಗ್ತಾನೆ, ಆಗ ನಾವು ಏನಂತೇವೆ? ಕೈ ಸುಟ್ಟು ಹೋಗ್ಬಹುದು, ಕೈ ಹಾಕ್ಬೇಡ, ಅದಾಗತ್ತೆ, ಇದಾಗತ್ತೆ, ಬಿಸಿ ತಾಗ್ಬಹುದು ನಿನ್ಗೆ. ಅದಕ್ಕೆ ಗೊತ್ತೇ ಆಗುದಿಲ್ಲ, ಕೈ ಹಾಕ್ಬಿಡುತ್ತೆ. ಆಗ ನಾವು ಏನ್ ಮಾಡ್ತೇವೆ? ಅದರ ಕೈಯನ್ನು ಹಿಡಿದು ದೀಪದ ಕೆಳಗೆ ಸ್ವಲ್ಪ ಬಿಸಿ ಬಿಸಿ ಟಚ್ ಮಾಡಿಸ್ತೇವೆ. ಅದಕ್ಕೆ ಅನುಭವ ಟಚ್ ಆಗ್ಬಿಡ್ತು, ಅದಕ್ಕೆ ಜಾಗೃತಿ ಉಂಟಾಗುತ್ತೆ, ಇದನ್ನ ನನ್ನನ್ನು ಸುಟ್ಬಿಡುತ್ತೆ ಅಂತ. ಮತ್ತೆ 4 ದಿವಸ ನಾವು ಆರತಿ ಮಾಡದಿದ್ರೆ, ಪೂಜೆ ಆರತಿ, ಆಗ ಆಟ ಆಡ್ತಾನೆ. 4ನೇ ದಿವಸ ನಾವು ಶುರು ಮಾಡಿದ್ರೆ, ದೀಪ ಎಲ್ಲ ತಂದ್ಬಿಟ್ರೆ ನೋಡ್ತಾನೆ, ಮತ್ತೆ ಮೆಲ್ಲನೆ ಆಚೆ ಕಡೆ ಹೋಗ್ತಾನೆ. ಅರೆ ಏನಾಯ್ತು? ಆಗ ಹೂ ಅಂತ ಮಾಡ್ತಾನೆ. ಅಂದ್ರೆ ಅದಕ್ಕೆ ಏನಾಯ್ತು?
4 ದಿವಸ ಮರ್ತು ಹೋಗಿಲ್ಲ, ಅದಕ್ಕೆ ಪ್ರತೀತಿ ಇತ್ತು. ಅಂದ್ರೆ ದೀಪ ಸುಟ್ಬಿಡುತ್ತೆ ಅಂತ. ಅದನ್ನ ನೋಡಿದ ಕೂಡಲೇ ಜಾಗೃತಿ ಬಂದ್ಬಿಡ್ತು, ಇದರಿಂದ ಸುಟ್ಟು ಹೋಗುತ್ತೆ. ಮತ್ತೆ ಅನುಭವ ಟಚ್ ಆಗಿತ್ತು, ಇದು ಸುಡುತ್ತೆ ಅಂತ. ಶಬ್ದ ಜ್ಞಾನ ಅದಕ್ಕೆ ಏನು ಕೆಲಸಕ್ಕೆ ಬರೋದಿಲ್ಲ. ಅನುಭವ ಟಚ್ ಆಯಿತು ಅಂದ್ರೆ ನಮ್ಗೆ ಜ್ಞಾನವಿದೆಯಲ್ಲಿ ಅನುಭವ ಟಚ್ ಆಗ್ಬಿಡುತ್ತೆ. ಆ ಕಾರಣದಿಂದ ನಾನು ವೀರೇಂದ್ರನಲ್ಲ, ನಾನು ಶುದ್ಧಾತ್ಮನು. ಆ ಜಾಗೃತಿ ಉತ್ಪನ್ನವಾಗುತ್ತೆ. ಮತ್ತೆ ಪ್ರತೀತಿ 100% ಫಿಟ್ ಆಗ್ಬಿಡುತ್ತೆ. ರೈಟ್ ಬಿಲೀಫ್ ಸೆಟ್ ಆಗ್ಬಿಡುತ್ತೆ. ಅಂದ್ರೆ ಈ ಅನುಭವ, ಲಕ್ಷ್ಯ ಮತ್ತು ಪ್ರತೀತಿ. ಈಗ ಶುದ್ಧಾತ್ಮದ ಅಕೌಂಟ್ ಏನು ತೋರಿಸುತ್ತೆ ಅಂದ್ರೆ ಪ್ರತೀತಿ 100% ಕೂತಿದೆ, ಜಾಗೃತಿ 15% ಇದೆ, ಮತ್ತೆ ಅನುಭವ ಹೆಚ್ಚುತ್ತಾ ಹೋಗುತ್ತೆ. ಅದನ್ನು ಅಕೌಂಟ್ನಲ್ಲಿ ಕ್ರೆಡಿಟ್ ಮಾಡಬೇಕು. ಜಾಗೃತಿ ಎಷ್ಟು ಹೆಚ್ಚಾಗುತ್ತೆ? ಜಾಗೃತಿ ಯಾತಕ್ಕೆ ಹೇಳ್ತಾರೆ? ಈ ವೀರೇಂದ್ರನಿಗೆ ಯಾರಾದ್ರೂ ಅವಮಾನ ಮಾಡಿದ್ರು ಮೊದಲು ನೀವು ಅಪ್ಸೆಟ್ ಆಗ್ಬಿಡ್ತೀರಿ. ಏನ್ ಯೋಚಿಸ್ತೀಯ ನಿನ್ನ ಬಗ್ಗೆ? ಯಾರಿಗೆ ಹೇಳ್ತಿದ್ಯಾ? ಇಷ್ಟೇ ನಿನ್ಗೆ. ನಂತರ ಜಾಗೃತಿ ಬರುತ್ತೆ, ವೀರೇಂದ್ರ ಇದು ನಮ್ಮ ಲೆಕ್ಕಾಚಾರ. ಆಗ ವೀರೇಂದ್ರನ ಅವಮಾನವಾಯಿತು, ನಂದಲ್ಲ ಅಂಥ ಜಾಗೃತಿ ಬರುತ್ತೆ. ಆ ಜಾಗೃತಿಯಿಂದ ತಪ ಉಂಟಾಗುತ್ತೆ. ಈ ಫೈಲ್ ಸಂಭಾವದಿಂದ ತೆಗೆದು ಹಾಕಬೇಕು, ನಿಮಿತ್ತ ಇದು ಉಪಕಾರಿಯಾಗಿದೆ, ನಿರ್ದೋಷವಾಗಿದೆ. ಈ ತಪ ಮಾಡುವುದರಿಂದ ಜಾಗೃತಿ 15%ನಿಂದ 20 ಆಗ್ಬಿಡುತ್ತೆ. ಮತ್ತೆ ಅನುಭವ 2ರಿಂದ 3ಕ್ಕೆ ಹೋಗ್ಬಿಡುತ್ತೆ. ಈ ಅನುಭವ ಅಂಶ ಹೆಚ್ಚುತ್ತಾ ಹೋಗುತ್ತೆ. ಅದನ್ನು ನಾವು ಶುದ್ಧಾತ್ಮದ ಅಕೌಂಟ್ನಲ್ಲಿ ಕ್ರೆಡಿಟ್ ಮಾಡ್ತೇವೆ. ಅಂದ್ರೆ ಅದು ರಿಲೇಟಿವ್ನ ಒಂದು ಲೈಫ್ನ ಲೆಕ್ಕ ವ್ಯವಸ್ಥಿತ ಅಧೀನವಾಗಿದೆ. ವೀರೇಂದ್ರಂದು ನೀವು ಗಮನ ಕೊಡದಿದ್ರೂ ಅದು ಪೂರ್ತಿ ಆಗ್ಬಿಡುತ್ತೆ. ಹೆಚ್ಚು ಗಮನ ಬಿಟ್ಟರೂ ಹೆಚ್ಚಾಗ್ಲಿಕ್ಕಿಲ್ಲ. ಅದು ಕಡಿಮೆ ಗಮನ ಕೊಟ್ರೆ ಅದು ಕಡಿಮೆ ಆಗ್ಲಿಕ್ಕಿಲ್ಲ. ದಂಧೆಯಲ್ಲಿ ಕಡಿಮೆ ಗಮನ ಕೊಟ್ರೆ ಲಾಸೇ ಆಗ್ಬಿಡುತ್ತೆ. ಮತ್ತೆ ಹೆಚ್ಚು ಗಮನ ಕೊಟ್ರೆ ಪ್ರಾಫಿಟ್ ಹೆಚ್ಚಾಗ್ಲಿಕ್ಕಿಲ್ಲ. ಇದು ಲೆಕ್ಕಾಚಾರ. ಹಾಗಾದ್ರೆ ನಾವು ಆತ್ಮದ ಪ್ರಯಾರಿಟಿ ಯಾಕೆ ಇಡಬಾರ್ದು? ಅಂದ್ರೆ ನಾವು ಜಾಗೃತಿ ಹೆಚ್ಚಿಸಬೇಕು, ಅದು ಫಸ್ಟ್ ಸ್ಟೆಪ್ ಆಗಿದೆ. ಆ ಲಾಸ್ ಅನ್ನು ಪ್ರಾಫಿಟ್ ನಲ್ಲಿ ಲಾಸ್ ಅಂತ ತಿಳಿದು ಕೆಲಸ ಮಾಡಿದ್ರೆ ನಿಜವೆಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಕರ್ಮದ ಲೆಕ್ಕಾಚಾರ ಪೂರ್ತಿ ಆಗುತ್ತೆ. ನಿಜವೆಂದ್ರೆ ಖುಷಿ ಆಗ್ಬೇಕು. ಲಾಸ್ ಬಂದ್ರೆ ಮೋಹ ಬಿಟ್ಟು ಹೋಗುತ್ತೆ, ಲೋಭದ ಗ್ರಂಥಿ ಮುರಿಯುತ್ತೆ. ಅವಮಾನ ಬಂದ್ರೆ ಮಾನದ ಗ್ರಂಥಿ ಮುರಿಯುತ್ತೆ. ಲೋಭದ ನಷ್ಟವಾದ್ರೆ ಲೋಭದ ಗ್ರಂಥಿ ಮುರಿಯುತ್ತೆ. ಯಾವುದೇ ನಮ್ಮ ಮಗ ಅವಮಾನ ಮಾಡಿದ್ರೆ, ವೈಫ್ ಅವಮಾನ ಮಾಡಿದ್ರೆ ಅಂದ್ರೆ ಮೋಹದ ಗ್ರಂಥಿ ಮುರಿಯುತ್ತೆ. ಈ ನಷ್ಟ ಯಾವುದೇ ಪ್ರತಿಕೂಲ ಬರುತ್ತೆ, ನಮ್ಮ ಕ್ರೋಧ ಮಾನ ಮಾಯೆ ಗ್ರಂಥಿ ಮುರಿಲಿಕ್ಕೇ ಬರುತ್ತೆ. ನಾವು ಬೇರೆತನದ ಜಾಗೃತಿ ಇಟ್ಕೊಂಡು ಉಪಕಾರ ಸ್ಮರಿಸಬೇಕು, ನಿಮಿತ್ತದ್ದು, ಮತ್ತೆ ಖುಷಿ ಆಗ್ಬೇಕು ಒಳಗಿನಿಂದ. ನನ್ನ ಗ್ರಂಥಿ ಮುರಿತಿದೆ, ನನಗೆ ನಿರ್ಗ್ರಂಥನಾಗ್ಬೇಕು. ವಿತರಾಗ್ ಭಗವಂತ ನಿರ್ಗ್ರಂಥರಾಗಿದ್ರು, ಸರ್ವಜ್ಞ ಪ್ರಜ್ಞೆ ಭಗವಂತ. ನಾವು ನಿರ್ಗ್ರಂಥರಾಗ್ಬೇಕು. ಗ್ರಂಥಿ ಮುಗಿದ್ಬಿಡ್ತು. ಯಾರಾದ್ರೂ ಅವಮಾನ ಮಾಡಿದ್ರೆ ದುಃಖ ನಮ್ಗೆ ಪ್ರಭಾವ ಬೀರಬಾರ್ದು. ಯಾರು ಮಾನ ಕೊಟ್ರು, ಸನ್ಮಾನ ಮಾಡಿದ್ರು, ಒಳಗಿನಿಂದ ಮೋಹ ಉತ್ಪನ್ನವಾಗೋದಿಲ್ಲ, ಸಂಭಾವ ಇರುತ್ತೆ. ಅಲ್ಲಿ ತನಕ ನಾವು ತಲುಪಬೇಕು. ನಿರ್ಗ್ರಂಥ ತಿಳಿತಾ ಇದೆ. ಅಂದ್ರೆ ಈ ನಿರ್ಗ್ರಂಥವಾಗುವುದು ಅಕೌಂಟ್ ನಲ್ಲಿ ಕ್ರೆಡಿಟ್ ಮಾಡಿದ್ರೆ ನಾವು ಅಲ್ಲಿಗೆ ತಲುಪಬಹುದು. ಅಂದ್ರೆ ಇದನ್ನು ನಾವು ಶುದ್ಧಾತ್ಮದ ಅಕೌಂಟ್ ನಲ್ಲಿ ಕ್ರೆಡಿಟ್ ಮಾಡಬೇಕು. ಅಂದ್ರೆ ಸಿಂಪಲ್, ಆತ್ಮದ ಪ್ರಯಾರಿಟಿ ಇಟ್ಬಿಡಿ, ಸತ್ಸಂಗದ ಟಚ್ ನಲ್ಲಿರಿ. ಸರಿ, ಸತ್ಸಂಗಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ. ಈಗ ಎಷ್ಟೋ ಮಂದಿ ಸತ್ಸಂಗಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಈ ಶಿಬಿರಕ್ಕೆ ಬರ್ಲಿಕ್ಕಾಗೋದಿಲ್ಲ. ಅಂದ್ರೆ ಲೈವ್ರಿಲೇ ನೋಡ್ತಾರೆ. ಅಂದ್ರೆ ಪ್ರತ್ಯಕ್ಷ ಕೂತ್ಕೊಂಡು ನಾವು ಕೇಳ್ತಾ ಇದ್ದೇವೆ, ಹಾಲ್ನಲ್ಲಿ ಕೂತ್ಕೊಂಡಿದ್ದೇವೆ ಅಂತ ಎಣಿಸ್ಕೊಂಡು ಕೂತಿರ್ತಾರೆ. ಅಂದ್ರೆ ಶುದ್ಧಾತ್ಮದ ಅಕೌಂಟ್ನಲ್ಲಿ ದೊಡ್ಡ ಕ್ರೆಡಿಟ್ ಆಗ್ಬಿಡುತ್ತೆ. ಬಹುಶಃ ಈಗಾಗಲೇ ಶುರುವಾಗಿದೆ. ಫೈಲ್ ನಂಬರ್ 2 ಟಿವಿ ಪ್ರೋಗ್ರಾಮ್ ನೋಡೋದ್ರಿಂದ ನನಗೂ ಕೂತ್ಕೋಬೇಕಾಗುತ್ತೆ. ಅಂದ್ರೆ ನಿಮ್ಗೆ ಲಾಭ ಆಗಿಬಿಡ್ತು. ಮತ್ತೆ ಅವಳು ಪರಿಶ್ರಮ ಮಾಡ್ತಾಳೆ, ನಮ್ಗೆ ಸ್ವಲ್ಪ ಸ್ವಲ್ಪ ಸಿಗ್ತಾ ಹೋಗುತ್ತೆ. ಇನ್ನೊಂದು ಚಿಕ್ಕ ವಿಷಯ ಕೇಳಬೇಕು. ಪ್ರೇಯರ್ ಮಾಡೋ ಹೊತ್ತಲ್ಲಿ ನಾನು ವೈಜ್ಞಾನಿಕ ಸ್ವರೂಪ ಅಂತ, ನಾನು ವಿಜ್ಞಾನ ಸ್ವರೂಪ, ಆ ಹೊತ್ತಿನಲ್ಲಿ ಅಂಗುಷ್ಟ ಮಾಡುವ ವಿಷಯ, ಅದರ ಮಹತ್ವ ಸ್ವಲ್ಪ ಹೇಳ್ತೀರಾ? 87ನಲ್ಲಿ ದಾದಾಜಿ ಅಮೆರಿಕ ಹೋಗೋರಿದ್ರು. ಅವರಿಗಂತೂ ಒಳಗಿನಿಂದ ಅರ್ಥವಾಗಿರ್ಬೇಕು. ಈಗಂತೂ ಹೆಚ್ಚು ಜೀವಿಸುವ ಸಮಯ ಇಲ್ಲ. ಮೊದಲು ದಾದಾಜಿ ಕಾಲು ಹೀಗೆ ಇಡ್ತಿದ್ರು, 2 ಹೆಬ್ಬೆಟ್ನಲ್ಲಿ, 2 ಹೆಬ್ಬೆಟ್ ಮೇಲೆ 4 ಜನ ವಿಧಿ ಮಾಡ್ತಿದ್ರು. ಮತ್ತೆ ನಾವು ಹೇಳ್ತೇವಲ್ಲ, ನಾವು ಶುದ್ಧಾತ್ಮರಾಗಿದ್ದೀರಿ ಅಥವಾ ದಾದಾ ಭಗವಾನ್ ರಾಸಿಂ ಜೈ ಜೈಕಾರ 2-3 ನಿಮಿಷ ಎಲ್ಲರೂ ಹೇಳ್ತಾರೆ. ಮತ್ತೆ ನಾನು ವಿಧಿ ಮಾಡ್ತಿದ್ದೆ. ಅಂದ್ರೆ ದಾದಾಜಿಯವರ ಹೆಬ್ಬೆಟ್ಟಿನ ಮೇಲೆ ವಿಧಿ ಮಾಡ್ತಿದ್ರು ಜನರೆಲ್ಲ. ಅಂದ್ರೆ ಆ ವಿಧಿ ದಾದಾಜಿಯವರಿಗೆ ಅರ್ಥವಾಗಿತ್ತು, ಈ ದೇಹ ಹೆಚ್ಚು ಇರ್ಲಿಕ್ಕಿಲ್ಲ ಅಂತ. ಅಂದ್ರೆ ಅವರು ಮುಂದಿನ ದಾರಿ ತೋರಿಸಿದ್ರು. ಅಂದ್ರೆ ನಾನ್ ಶುದ್ಧಾತ್ಮ ಅಂತ ನೀವು ಹೇಳ್ತೀರಿ, ಅದು ಅಂತರಾತ್ಮ ದಶೆಯಾಗಿದೆ. ಮತ್ತೆ ಅದಕ್ಕಿಂತ ಮುಂದಿನ ಸ್ಥಿತಿ ವಿಜ್ಞಾನ ಸ್ವರೂಪ ಆತ್ಮ, ಕೇವಲ ಜ್ಞಾನ ಸ್ವರೂಪ ಆತ್ಮ, ಆಬ್ಸೊಲ್ಯೂಟ್ ಆತ್ಮ, ಅದು ನಮ್ಮ ಪೂರ್ಣ ದಶೆಯಾಗಿದೆ. ಅಂದ್ರೆ ಅದು ಒಳಗಡೆ ನಾವು ಇಂಟರಿಮ್ ಗವರ್ಮೆಂಟ್ನಲ್ಲಿ ಕೂತವರು ಫುಲ್ ಸ್ಟೇಜ್ಗೆ ಹೋಗಬೇಕು. ಅಂದ್ರೆ ನೋಡಿ, ನಿಮಗೆ ಪ್ರತ್ಯಕ್ಷ ದಾದಾ ಭಗವಾನರು ಸಿಗ್ಲಿಲ್ಲ, ಅವರು ಅಮೆರಿಕಕ್ಕೆ ಹೋಗಿದ್ದಾರೆ. ಆದರೆ ಅವರಿಗೆ ಮುಂದಿಂದು ಗೊತ್ತಿತ್ತು, ಒಂದ್ ವೇಳೆ ಹಿಂದೆ ಬರ್ಬೋದು, ಬಂದರೂ ಕೂಡ ಹೆಚ್ಚು ದೇಹ ಇರ್ಲಿಕ್ಕಿಲ್ಲ.
ಅಂದ್ರೆ ಅವರು ಏನ್ ತಿಳಿಸಿದ್ರು, ದಾದಾ ಭಗವಾನ್ರ ವಿಧಿ ನೀವೇನ್ ಮಾಡ್ತೀರಿ, ಈಗ ನೀವು ನಿಮ್ಮ ಸ್ವತಃ ಕಾಲನ್ನು ಸ್ಪರ್ಶಿಸಿ ಮಸ್ತಕ ತಾಗಿಸ್ಬೇಕು, ಮತ್ತೆ ಒಳಗಿನ ದಾದಾ ಭಗವಾನ್ರೊಂದಿಗೆ ಅಭೇದ ಭಾವದಿಂದ ತಂತಿಯನ್ನು ಜೋಡಿಸಬೇಕು, ಮತ್ತೆ ವಿಜ್ಞಾನ ಸ್ವರೂಪ ಆಗಿದ್ದೇನೆ ಹೇಳಬೇಕು. ಈ ವಿಜ್ಞಾನ ಸ್ವರೂಪ ಅಂದ್ರೆ ಆಬ್ಸಲ್ಯೂಟ್ ಜ್ಞಾನ ಸ್ವರೂಪ, ಕೇವಲ ಜ್ಞಾನ ಸ್ವರೂಪ, ಅದು ಪೂರ್ಣ ದೇಶೆ. ಈಗ ಈ ಆಧುನಿಕ ಯುಗದ ಸೈನ್ಸ್ನೊಂದಿಗೆ ಅದಕ್ಕೆ ಅರ್ಥವಿಲ್ಲ. ಇಲ್ಲ, ಆಧುನಿಕ ಸೈನ್ಸ್ ವಿಜ್ಞಾನ ಶಬ್ದ, ಆಧುನಿಕ ಸೈನ್ಸ್ ಅದಲ್ಲ. ಆತ್ಮ ವಿಜ್ಞಾನ ಘನ ಆತ್ಮ ಅಂತ ಹೇಳ್ತಾರೆ, ಕೇವಲ ಜ್ಞಾನ ಸ್ವರೂಪ ಆತ್ಮ ಅಂತ ಹೇಳ್ತಾರೆ, ನಿರಾಲಂ ಆತ್ಮ ಅಂದ್ರೆ ಆಬ್ಸಲ್ಯೂಟ್ ಆತ್ಮ ಏನಂತಾರೆ, ಅದನ್ನು ಪರಂ ದಶೆ ಆತ್ಮ, ಅದನ್ನು ಪರಮಾತ್ಮ ಅಂತಾರೆ. ಶುದ್ಧಾತ್ಮ ಅಂತರಾತ್ಮ ದಶೆಯಾಗಿದೆ, ಪರಮಾತ್ಮ ಪೂರ್ಣ ದಶೆಯಾಗಿದೆ. ಅಂದ್ರೆ ನಾವು ಶುದ್ಧಾತ್ಮದ ಸ್ಟೇಷನಲ್ಲಿ ಇದ್ಕೊಂಡು ಪರಮಾತ್ಮನೊಂದಿಗೆ ಅನುಸಂಧಾನ ಮಾಡಬೇಕು. ಒಳಗಿನವರೇ ಸ್ವತಃ ದಾದಾಜಿ ಕೂಡ ಹೇಳ್ತಿದ್ರು, ನಾನು ಒಳಗಿನ ಆತ್ಮಕ್ಕೆ ನಮಸ್ಕಾರ ಮಾಡ್ತೇನೆ, ಹೀಗೆ ಮಾಡಿ. ತುಂಬಾ ಧನ್ಯವಾದಗಳು. ಸ್ವತಃ ಮಾಡ್ತಿದ್ರು, ಮತ್ತೆ ನಮ್ಗೆ ಕೂಡ ಹೇಳ್ತಿದ್ರು, ನಾನು ಕೂಡ ಒಳಗಿನ ಆತ್ಮಕ್ಕೆ ನಮಸ್ಕಾರ ಮಾಡ್ತೇನೆ, ನೀವು ಕೂಡ ವೀರೇಂದ್ರನ ಒಳಗೆ ಕೂತ ಶುದ್ಧಾತ್ಮನಿಗೆ ನಮಸ್ಕಾರ ಮಾಡು. ಯಾಕೆಂದ್ರೆ ಶುದ್ಧಾತ್ಮವು ಮೂಲ ಆಗಿಯೇ ಆಗಿದೆ, ಶುದ್ಧವಾಗಿದೆ. ಮತ್ತೆ ನೀವು ಹೇಗೆ ಈ ಸೋಫಾ ಇದೆ, ಇದು ಪರ್ಫೆಕ್ಟ್ ಸೋಫಾನೇ ಆಗಿದೆ. ಒಂದು ವೇಳೆ ಇದು ಜೀವಂತವಾದ್ರೆ ಅದಕ್ಕೆ ಬಿಲೀಫ್ ಆಗ್ಬಿಡುತ್ತೆ ನಾನ್ ಸ್ಟೇಜ್ ಅಂತ. ಸ್ಟೇಜ್ನಲ್ಲಿ ಹೋಗಿ ಕೂತ್ಕೋ, ಸ್ಟೇಜ್ನಲ್ಲಿ ನಮಗೆ ಪ್ರೋಗ್ರಾಮ್ ಮಾಡಬೇಕು ಅಂದ್ರೆ ಸೋಫಾಕ್ಕೆ ಅನ್ಸುತ್ತೆ ನಾನೇ ಸ್ಟೇಜ್ ಅಂತ. ಈ ಆತ್ಮವಂತೂ ಸ್ವತಃ ಇದೆ, ಕೆಟ್ಟ ಹೋಗಿಲ್ಲ, ಕೇವಲ ಬಿಲೀಫ್ ಉತ್ಪನ್ನವಾಗುತ್ತೆ ನಾನು ವೀರೇಂದ್ರನು ಅಂತ. ಯಾಕೆಂದ್ರೆ ಬಾಲ್ಯದಲ್ಲಿ ಜನ ಹೇಳ್ತಿದ್ರು, ನೀನು ವೀರೇಂದ್ರ ಕೂತಿದ್ದಿ, ನಿನ್ನ ಹೆಸರೇನು ವೀರೇಂದ್ರ, ಇದು ನಿನ್ನ ತಾಯಿ, ಇದು ನಿನ್ನ ತಂದೆ, ನೀನು ದೊಡ್ಡವನಾದಾಗ ಶಾಲೆಗೆ ಹೋಗು, ಹೀಗೆ ಮಾಡು. ಆಗ ಈ ಬಿಲೀಫ್ ಕೂತ್ಬಿಡುತ್ತೆ, ಅಜ್ಞಾನ ಪ್ರಧಾನವಾಗುತ್ತೆ ಜನರದ್ದು. ನೀವು ಯೋಚಿಸ್ತೀರಿ, ನಾನೇ ವೀರೇಂದ್ರ, ಇವ್ರು ನನ್ನ ತಾಯಿ, ಇವ್ರು ನನ್ನ ತಂದೆ. ಮತ್ತೆ ಚಿಕ್ಕ ಮಗು ಚಿಕ್ಕಮ್ಮನ ಅಥವಾ ಅಂಕಲ್ ಅಥವಾ ಆಂಟಿಯೊಂದಿಗೆ ಇದ್ರೆ ಇವರೇ ತಂದೆ ತಾಯಿ ಅನ್ನುತ್ತೆ. ಮತ್ತೆ 2-3-4-5 ವರ್ಷದವನಾದಾಗ ನಿನ್ನ ತಾಯಿ ಇವಳಲ್ಲ, ಇವಳು ಆಂಟಿ, ಇವಳು ತಾಯಿ, ನಾನ್ ನಿನ್ನ ಮಮ್ಮಿ, ಇವಳ ಆಂಟಿ. ಅಂದ್ರೆ ಅದಕ್ಕೆ ಜ್ಞಾನ ಕೊಡ್ಬೇಕಾಗತ್ತೆ. ಈ ಅಜ್ಞಾನದ ಜ್ಞಾನ ರಿಲೇಟಿವ್ ಜ್ಞಾನ, ಮತ್ತೆ ರಿಲೇಟಿವ್ ಜ್ಞಾನ ಫಿಟ್ ಆಗೋದ್ರಿಂದ ಅದಕ್ಕೆ ಬಿಲೀಫ್, ಆತ್ಮ ಒಳಗಿಂದ ಕೆಟ್ಟು ಹೋಗಿಲ್ಲ, ಆದ್ರೆ ಬಿಲೀಫ್ ಉತ್ಪನ್ನವಾಗಿದೆ ನಾನು ವೀರೇಂದ್ರ ಅಂತ. ಅದಕ್ಕೆ ಅಹಂಕಾರ ಅಂತಾರೆ. ಮತ್ತೆ ಆ ಅಹಂಕಾರ ಆತ್ಮದಿಂದ ಬೇರೆಯಾಯಿತು. ನಂತರ ಬುದ್ಧಿ ಉತ್ಪನ್ನವಾಗುತ್ತೆ, ನನ್ನದು ಬೇರೆಯವರದು ಬಯಕೆ ದ್ವೇಷ ಉಂಟಾಗ್ಬಿಡುತ್ತೆ. ಈಗ ಆ ಅಹಂಕಾರಕ್ಕೆ ಜ್ಞಾನ ಸಿಕ್ತು, ಅಂದ್ರೆ ನಾನು ವೀರೇಂದ್ರನಲ್ಲ, ನಾನು ಶುದ್ಧಾತ್ಮ. ಅಂದ್ರೆ ಆ ಶುದ್ಧಾತ್ಮ ವಾಪಸ್ ಬಂದು ಶುದ್ಧಾತ್ಮ ಆಗಿ ಮನೆ ಕಡೆಗೆ ಬರ್ತಾ ಇದೆ, ಮೂಲ ಸ್ವರೂಪದಲ್ಲಿ ಅಭೇದವಾಗ್ಲಿಕ್ಕೆ. ಅಂದ್ರೆ ಅದು ಅಲ್ಲಿಂದ ಅದಕ್ಕೆ ಪ್ರತೀತಿ ಕೂತಿದೆ ನಾನು ಶುದ್ಧಾತ್ಮ, ಅದಕ್ಕೆ ಜಾಗೃತಿ ಇರುತ್ತೆ, ಅನುಭವ ಟಚ್ ಆಗುತ್ತೆ. ಮತ್ತೆ ಅದಕ್ಕೆ ಪೂರ್ಣ ದಶೆಯವರೆಗೆ ತಲುಪಬೇಕು ಅಂದ್ರೆ ಈ ವಿಜ್ಞಾನ ಸ್ವರೂಪದ ಗಮನ ಇಡ್ಬೇಕಾಗತ್ತೆ. ಅಂದ್ರೆ ನನ್ನ ಮೂಲ ಸ್ವರೂಪವಂತೂ ನಿರಾಲಂ ಆತ್ಮವಾಗಿದೆ, ಪರಮದಶೆ ಆತ್ಮ, ಅದು ನನ್ನ ಮೂಲ ಸ್ವರೂಪ, ಮತ್ತೆ ಶುದ್ಧವೇ ಆಗಿದೆ. ನನ್ಗೆ ಅನಿಸುತ್ತೆ, ನನ್ನಿಂದ ಕಾಲಿನ ಕೆಳಗೆ ಕಾಕ್ರೋಚ್ ಸತ್ ಹೋಯ್ತು, ಅರೆ ನನ್ನಿಂದ ಹಿಂಸೆ ಆಯ್ತು, ಮತ್ತೆ ನನ್ನಿಂದ ಆಯ್ತು, ದೀಪಕ್ನಿಂದ ಆಯ್ತು, ದೀಪಕ್ ನಿನ್ನ ಕಾಲಿಂದ ಆಯ್ತು, ನೀನು ಪ್ರತಿಕ್ರಮಣ ಮಾಡು. ನಾನಂತೂ ಶುದ್ಧನೇ ಆಗಿದ್ದೇನೆ, ಶುದ್ಧಾತ್ಮನಾಗಿದ್ದೇನೆ. ಅಂದ್ರೆ ಶುದ್ಧಾತ್ಮ ಇದು ಇಂಟರಿಮ್ ಆಗಿದೆ, ಇಂಟರಿಮ್ ಗವರ್ಮೆಂಟ್ ದಶೆ, ಅಂತರಾತ್ಮ ದಶೆ. ಅಂದ್ರೆ ಈಗ ವ್ಯವಹಾರ ಪೂರ್ತಿಗೊಳಿಸಬೇಕು. ಮತ್ತೆ ಎಷ್ಟು ಫೈಲ್ ಪೂರ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಮೂಲ ಆತ್ಮದಲ್ಲಿ ನಾವು ಅಭೇದವಾಗ್ತೇವೆ, ಪೂರ್ಣ ದಶೆ ಬರುತ್ತೆ. ಅಂದ್ರೆ ಪೂರ್ಣ ದಶೆಯ ಗಮನ ಇಡ್ಲಿಕ್ಕಾಗಿ ಈ ವಿಜ್ಞಾನ ಸ್ವರೂಪನಾಗಿದ್ದೇನೆ, ಜಾಗೃತಿ ಇಡ್ಲಿಕ್ಕಾಗಿ ದಾದಾ ಭಗವಾನ್ರು ಹೇಳಿದ್ದಾರೆ, ಈ ಗಮನ ಇಡಿ. ಅಂದ್ರೆ ಶುದ್ಧಾತ್ಮ ನಿಮ್ಮ ಪೂರ್ಣ ಪದವಲ್ಲ, ಮುಂದಿನ ಪೂರ್ಣ ಪದ ನಿಮ್ದು ಬಾಕಿ ಇದೆ. ಮತ್ತೆ ಈ ವಿಷಯ 14ನೇ ಆಪ್ತವಾಣಿ ಏನಿದೆ, ದಾದಾಜಿಯವರ ಆಪ್ತವಾಣಿ, ಅದರಲ್ಲಿ 14ನೇ ಆಪ್ತವಾಣಿ ಆಗ್ಬೇಕಿತ್ತು. ದಾದಾಜಿಯವರು ಹೇಳಿದ್ರು 14 ಆಪ್ತವಾಣಿ ತೆಗೆದ್ಬಿಡಿ. ಅಂದ್ರೆ ಮ್ಯಾಟರ್ ಇಷ್ಟು ಹೆಚ್ಚಾಯಿತು. 14 ಆಪ್ತವಾಣಿಯಲ್ಲಿ 5 ಭಾಗಗಳಾದವು. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್, ಫಿಫ್ತ್ ಪಾರ್ಟ್. ಹೌದು, ನಿಜವಾಗಿ. ಮತ್ತೆ ಆ ಫಿಫ್ತ್ ಪಾರ್ಟ್ನಲ್ಲಿ ಫಸ್ಟ್ ಚಾಪ್ಟರ್ ಇದೇ ಆಗಿದೆ, ಕೇವಲ ಜ್ಞಾನ ಸ್ವರೂಪ ಆತ್ಮದ್ದು. ಅಂದ್ರೆ ಈ ದಾದಾಜಿ ಹೇಳ್ತಿದ್ರು, ನೀವು ಶುದ್ಧಾತ್ಮ ಮಹಾತ್ಮ ಪದದಲ್ಲಿರ್ತೀರಿ, ಮತ್ತೆ ನಾನು ಜ್ಞಾನಿ ಪುರುಷ ಕೇವಲ ಜ್ಞಾನ ಸ್ವರೂಪ ಆತ್ಮದಲ್ಲಿ ಇರ್ತೇನೆ, ಅದು ನಿರಾಲಂ ಪದವಾಗಿದೆ, ಪೂರ್ಣ ದಶೆಯಾಗಿದೆ. ನೀವು ಮುಂದಿನ ಗಮನ ಇದನ್ನಿಡ್ಬೇಕು. ಅಂದ್ರೆ ಶುದ್ಧಾತ್ಮ ಪದದಲ್ಲಿ ಅಲ್ಟಿಮೇಟ್ ಅಲ್ಲ ಅದು, ನೀವು ಕೂತ್ಕೊಳ್ಬೇಡಿ, ಅಲ್ಲಿಂದಲೂ ಮುಂದೆ ಪುರುಷಾರ್ಥ ಮಾಡಬೇಕು. ಅದಕ್ಕಾಗಿ ಇಲ್ಲಿ ವಾಕ್ಯ ಬರೆಸಿದ್ದಾರೆ, ನಾನು ವಿಜ್ಞಾನ ಸ್ವರೂಪ, ಮತ್ತೆ ಒಳಗಿನ ಆತ್ಮ ಕೇವಲ ಜ್ಞಾನ ಸ್ವರೂಪ ಆತ್ಮದಲ್ಲಿ ಅಭೇದವಾಗಬೇಕು. ಮತ್ತೆ ಮುಖ್ಯ ವಿಷಯವೇನೆಂದ್ರೆ, ದಾದಾಜಿಯವರು ಮುಖ್ಯವಾಗಿ ಏನು ಹೇಳಿದ್ದಾರೆ, ಮತ್ತೆ ಅವೆಲ್ಲ ಕಲೆಕ್ಷನ್, ಇಷ್ಟೆಲ್ಲ ವಿಷಯಗಳಿವೆ, ಅವುಗಳಲ್ಲಿ ಲಿಮಿಟೆಡ್ ವಿಷಯ ನಾವು ಪುಸ್ತಕದಲ್ಲಿ ಇಡ್ಬೋದು. ಅಂದ್ರೆ ಫಸ್ಟ್ ಪಾರ್ಟ್ನಲ್ಲಿ ಕೆಲವು ವಿಷಯ ಬಂತು, ಸೆಕೆಂಡ್ ಪಾರ್ಟ್ನಲ್ಲಿ ಕೆಲವು ವಿಷಯ ಬಂತು, ಥರ್ಡ್ ಪಾರ್ಟ್ನಲ್ಲಿ, ಫೋರ್ತ್ ಪಾರ್ಟ್ನಲ್ಲಿ ಆತ್ಮದ ಗುಣ ಸ್ವಭಾವ
ಆ ವಿಷಯಗಳು ಬಂದವು. ಮತ್ತೆ ಫಿಫ್ತ್ ಪಾರ್ಟ್ನಲ್ಲಿ ಆತ್ಮದ ಸ್ವರೂಪ ಕೇವಲ ಜ್ಞಾನ ಸ್ವರೂಪವಾಗಿದೆ, ಪ್ರಕಾಶ ಸ್ವರೂಪವಾಗಿದೆ, ಆನಂದ ಸ್ವರೂಪವಾಗಿದೆ, ಸಚ್ಚಿದಾನಂದ ಸ್ವರೂಪ ಆಗಿದೆ. ಅವೆಲ್ಲ ವಿಷಯಗಳು ಬರುತ್ತವೆ. ಮತ್ತೆ 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 14th ಆಪ್ತವಾಣಿ, ಅದರಲ್ಲಿ ಫಿಫ್ತ್ ಪಾರ್ಟ್, ದ್ಯಾಟ್ ಈಸ್ ಎ ಮತ್ತು ಫಸ್ಟ್ ಆಪ್ತವಾಣಿಯಿಂದ 14th ಆಪ್ತವಾಣಿಯ ಫಿಫ್ತ್ ಪಾರ್ಟ್ ವರೆಗೆ ದಾದಾಜಿ ಹೇಳ್ತಿದ್ರು 14 ಗುಣಸ್ಥಾನಕ ಪೂರ್ತಿ ಮಾಡಿದ್ರೆ ಅಂಥ ವಾಣಿಯಾಗಿದೆ. ಮತ್ತೆ ಮತ್ತೆ ಈ ವಾಣಿಯಲ್ಲಿ ಎಲ್ಲ ಸಿದ್ಧಾಂತಗಳು ಬಂದ್ಬಿಡುತ್ತವೆ. ವಿತರಾಗ್, ವಿಜ್ಞಾನದ ಬೀಜ ಇದರಲ್ಲಿ ಸಂಪೂರ್ಣ ಬಂದ್ಬಿಡುತ್ತವೆ. ಈ ವಾಣಿಯ ಆರಾಧನೆ ಮಾಡ್ತಾ ಮಾಡ್ತಾ ಅಂದರೆ ಜ್ಞಾನಿ ಆಗದಿದ್ರೂ ಸಂಕೇತ ಇದರಿಂದಲೇ ಆಗ್ಬಿಡ್ತಾರೆ. ಮತ್ತೆ ಭವಿಷ್ಯಕ್ಕಾಗಿ ಇದೇ ಶಾಸ್ತ್ರವಾಗಿ ಬಿಡುತ್ತೆ. ಇಷ್ಟೆಲ್ಲ ವಿಷಯಗಳನ್ನು ನಮಗೆ ಮತ್ತೆ ಅಷ್ಟರಿಂದ ಪೂರ್ತಿಯಾಗುವುದಿಲ್ಲ. ಅದು ವಾಣಿಯ ಸಿದ್ಧಾಂತ, ಪ್ರತಿಕ್ರಮಣ, ನಿರ್ದೋಷ ದರ್ಶನದಿಂದ ನಿರ್ದೋಷ, ಪತಿ ಪತ್ನಿಯ ದಿವ್ಯ ವ್ಯವಹಾರ, ಹಣದ ವ್ಯವಹಾರ, ಎಷ್ಟೆಲ್ಲ ಪುಸ್ತಕಗಳು, ಮತ್ತೆ ಹೀಗೆ ಇನ್ನೂ ಹಲವಷ್ಟು 100 ಪುಸ್ತಕಗಳು ಹೊರಬರಲಿವೆ. ಇಷ್ಟೆಲ್ಲ ಸಾಹಿತ್ಯದ್ದು ದಾದಾಜಿಯವರ ವಾಣಿಯ ಕಲೆಕ್ಷನ್ ಇವೆ. ವೀರೇಂದ್ರನ ಉದ್ಧಾರವಾಯಿತು ಇವತ್ತು. ಜಯ ಸಚ್ಚಿದಾನಂದ.